ಉಂಟಾಗಲಿ. ಆತನ ನಮ್ಮನ್ನು ಕರೆದ ಆತನು ಆತ ನಂಬಿಕಸ್ಥನಾಗಿದ್ದಾನೆ. ಆತನನ್ನು ನಡೆಸುವುದಕ್ಕೆ ಶಕ್ತನ ದೇವನಾಗಿದ್ದಾನೆ. ಲೋಕದಲ್ಲಿ ಏನೇ ಕಾರ್ಯಗಳು ನಡೀತಾ ಇದ್ರು ಸಹ ನಮ್ಮನ್ನಾದರೂ ಆತನು ಸುರಕ್ಷಿತವಾಗಿ ಕಾಯ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದ್ಸಲ ದೇವರು ಎಷ್ಟು ಒಳ್ಳೆಯ ಪ್ರೀತಿ ಸ್ವರೂಪನಾಗಿದ್ದಾನೆ. ಕೈ ಹತ್ತು ಬಿಡೋದಿಲ್ಲ. ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾನೆ. ಆತನ ಪ್ರಜೆಗಳನ್ನ, ಆತನ ಮಕ್ಕಳನ್ನ ಆತನ ಕುರುಬನಾಗಿದ್ದಾನೆ. ಆತನ ತಂದೆಯಾಗಿದ್ದಾನೆ, ನಮ್ಮ ರಾಜ್ಯನಾಗಿದ್ದಾನೆ. ಆತನ ಪ್ರಜೆಗಳನ್ನ ಆತನ ನಡೆಸುವ ಆತನಾಗಿದ್ದಾನೆ. ಆತನನ್ನು ಆಳ್ವಿಕೆ ಮಾಡುವುದೇ ನಮಗೆ ಒಂದು ಸಂತೋಷಕರವಾದ ವಿಷಯವಾಗಿರುತ್ತೆ. ನೀವು ಸಮಯದಲ್ಲಿ ಎಲ್ಲ ನಿಂತುಕೊಂಡವರಾಗಿ ನಮ್ಮ ಒಂದು ಸತ್ಯವೇದನ ಕೀರ್ತನೆಗಳು 149ಗೆ ತಿಳಿಸ್ಕೊಳ್ಳೋಣ. Psalms 149 ಕೀರ್ತನೆಗಳು 149. 149ನೇ ಕೀರ್ತನೆಯ ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವರಾಗಿದ್ದೇವೆ. ರೆಸ್ಪಾನ್ಸಿಬ್ಲಿ Psalms 149. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ 2ನೇ ವಚನ ನೀವು ಓದಬೇಕು. 9ನೇ ವಚನ ಎಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳುವರಾಗಿದ್ದೇವೆ. ಕೀರ್ತನೆಗಳು 149 1ನೇ ವಚನ. ಯಾವುದೇ ಸ್ತೋತ್ರ ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಇಗ್ಗಲಿ ಹಾಸಿಗೆ ಮೇಲಿರುವಾಗಲೂ ಉತ್ಸಾಹನೆ ಮಾಡಿ. ದೇವರು ನಮ್ಮನ್ನು ಉತ್ಸಾಹನೆ ಮಾಡುವಂತೆ ಮಾಡಿದ್ದಾನೆ. ನಮಗೆ ಸಂತೋಷ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ, ಉತ್ಸಾಹ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಮನೆ ಕೊಟ್ಟಿದ್ದಾನೆ, ಒಳ್ಳೆ ವಸತಿ ಕೊಟ್ಟಿದ್ದಾನೆ. ಎಲ್ಲ ನೆನೆಸಿ ನೋಡುವುದಾದ್ರೆ ನಾವು ಬಾಯಿ ತೆಗೆದು ಆತನಿಗೆ ಸ್ತೋತ್ರ ಮಾಡಲಿಕ್ಕೆ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವಿತ ದೇವರು ಮಾಡಿದ್ದಾರೆ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡವರಾದ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ನಾವು ಆರಾಧನೆ ಮಾಡಕ್ಕೆ ಹೋಗ್ತಾ ಇದ್ದೇವೆ. ಲೆಟ್ಸ್ ಗಿವ್ ಅವರ್ಸೆಲ್ಫ್ ಟು ಹಿಮ್. ನಾವು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ, ಪೂರ್ಣ ಮನಸ್ಸಿನಿಂದ ಆತನಿಗೆ ಸ್ತೋತ್ರ ಮಾಡೋಣ, ಆರಾಧನೆ ಮಾಡೋಣ. ಆತನ ಸ್ತೋತ್ರ ಸಿಂಹಾಸನಗಳ ಮಧ್ಯೆ ಜೀವಿಸುವ ಆತನಾಗಿದ್ದಾನೆ. He loved to listen our worship and praise and thanks. Hallelujah. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರಗಳ ಮಧ್ಯೆ ವಾಸ ಮಾಡುವ ಆತನೇ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ ಅಪ್ಪ, ಇದು ಆರಾಧನೆ ಒಪ್ಪಿಸಿಕೊಡುತ್ತೇವಪ್ಪ. ನೀನು ಆ ಮಹಿಮೆ ಆಗುವಂತೆ ನಮ್ಮನ್ನು ನಡೆಸು ಅಪ್ಪ. ನೀನು ನಮ್ಮನ್ನು ಆಳ್ವಿಕೆ ಮಾಡಬೇಕು. ಪರಿಶುದ್ಧಾತ್ಮನೇ ನಮ್ಮ ಮಧ್ಯದಲ್ಲಿ ಕರ್ತನೆ, ನೀನು ಬಂದು ನಮ್ಮನ್ನು ಆಳ್ವಿಕೆ ಮಾಡು ರಾಜ. ನೀನು ಪ್ರತಿಯೊಂದು ಭಾಗದಲ್ಲಿ ಕರ್ತ ನಮ್ಮನ್ನು ನಡೆಸು ಕರ್ತ. ಎಸಪ್ಪ, ನೀನೇ ನಮಗೆ ಬೇಕು ರಾಜ. ನಿನ್ನ ಪ್ರೀತಿ ನಮಗೆ ಸಾಕು ಈ ಲೋಕದಲ್ಲಿ ಕರ್ತ. ನೀನು ನಮ್ಮನ್ನು ನಡೆಸು. ಪ್ರತಿಯೊಬ್ಬರಿಗೂ ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಗೆ ಬರಬೇಕಾ ಮಕ್ಕಳ ಕಟ್ಟನೆ ಸರಿಯಾಗಿ ಕರ್ಕೊಂಡು ಬರಬೇಕು. ನಾನು ಬೆಳಿತೇನಪ್ಪ. ಯಾವ ತೊಂದರೆಗಳಿದ್ರೆ ಎಲ್ಲ ತೆಗೆದುಹಾಕು, ಕಡೆಗಳನ್ನು ತೆಗೆದುಹಾಕು ರಾಜ. ಅವರು ಸುರಕ್ಷಿತವಾಗಿ ಬಂದು ಸೇರಿಕೊಳ್ಳುವಂತೆ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಆಮೆನ್. ನಾವು ಹಾಸಿಗೆಯ ಮೇಲೆ ಮಲಗಿಸಲು ಆತನು ನಮ್ಮನ್ನು ಕಾಪಾಡುವಂತ ದೇವನಾಗಿದ್ದಾನೆ. ನಮ್ಮ ದೇಹಗಳು ಒಣಗಿದಾದರೂ ನಾವು ಆತನನ್ನು ಸ್ತೋತ್ರದಿಂದ ನಾವು ಆತನ ಬಳಿಗೆ ಬರುವಾಗ ಆತನು ನಮ್ಮನ್ನು ಉಜ್ಜೀವನಗೊಳಿಸುವಂತ ದೇವರು. ಆತನನ್ನು ನಮ್ಮ ಮಧ್ಯದಲ್ಲಿ ಆಹ್ವಾನಿಸುತ್ತಾ ಆತ್ಮನೇ ಆತ್ಮನೇ ಎಂಬ ಹಾಡಿನಿಂದ ಆತನನ್ನು ನಾವು ಆಹ್ವಾನಿಸೋಣ.
ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆತನೇ ನಮ್ಮ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗವನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಸ್ವೀಕರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಮಾಡುತ್ತಾನೆ. ನಮಗೆ ಎಷ್ಟೇ ಕಷ್ಟಗಳಿದ್ದರೂ ನಮ್ಮ ದೇವರು ನಮಗೆ ಸಂತೋಷವನ್ನು, ನಮ್ಮ ದೇಹಕ್ಕೆ ಬಲವನ್ನು ಕೊಡುವಂತ ದೇವನಾಗಿದ್ದಾನೆ. ಆತನು ನಮ್ಮ ಮೇಲೆ ಸದಾ ಕಾಲವು ಆತನು ಕಂಡಿಟ್ಟಿರುವಂತ ದೇವನಾಗಿದ್ದಾನೆ. ಬಿಕಾಸ್ ಹಿ ಕೇರ್ಸ್ ಫಾರ್ ಅಸ್. ಆತನು ನಮ್ಮನ್ನು ಪ್ರೀತಿಸುವಂತ ದೇವನಾಗಿದ್ದಾನೆ. ನಾವು ಸಹ ಆತನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಪ್ರೀತಿಸುವ ಹಾಗೆ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಸೆ, ಇನ್ನೂ ಹೆಚ್ಚಾಗಿ, ಇನ್ನೂ ದಾಹನೆ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ಒಂದು ದಿನದಲ್ಲಿ ನಾವು ಆರೋಗ್ಯವಾಗಿದ್ದೇವೆ, ನಮಗೆ ಕೊರೋನಾ ವೈರಸ್ ಬಂದಿಲ್ಲ ಎನ್ನುವುದಕ್ಕೆ ಕಾರಣ ನಮ್ಮ ಇಮ್ಯುನಿಟಿ ಅಲ್ಲ ಪ್ರಿಯರೇ. ಆತನ ನಮ್ಮ ಸುತ್ತಲಾದ ತನ್ನ ಗೆರೆಯನ್ನಿದ್ದಾನೆ. ಆತನ ಪರ್ಮಿಷನ್ ಇಲ್ಲದೆ ಯಾವುದು ನಮ್ಮನ್ನು ಮುಟ್ಟಲಾರದು. ನಾವು ನೋಡುತ್ತೇವೆ, ಇಸ್ರಾಯೇಲರು ಸಮುವೇಲನ ಒಂದು ನೇತೃತ್ವದಲ್ಲಿ ಫಿಲಿಷ್ಟಿಯರನ್ನು ಓಡಿಸಿದರು. ಆತನೇ ಎಬಿನೇಸರನ ಹಾಗೆ ಆತನೇ ಆ ಒಂದು ಬೌಂಡ್ರಿಯನ್ನು ಹಾಕಿದರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಸಹ ಸಮುವೇಲನಿಗಿಂತ ಒಂದು ಶ್ರೇಷ್ಠ ಯಾಜಕನು ನಮಗಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಇರುವಾಗ ಯಾವುದೇ ಒಂದು ಕೇಡು ನಮ್ಮನ್ನು ಮುಟ್ಟದು ಪ್ರಿಯರೇ. ಇಂಥ ದೇವರು ನಮ್ಮಲ್ಲಿರುವಾಗ ನಾವು ಆತನನ್ನು ಸ್ತುತಿಸುವುದು, ಆತನನ್ನು ಭರಿಸುವುದು ಅದು ಯೋಗ್ಯವಾಗಿದೆ. ನಾವೆಲ್ಲ ಕುಳಿತುಕೊಂಡು ನಿನ್ನನ್ನು ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಎಂದು ನಮ್ಮ ಹೃದಯಗಳನ್ನು ತೆರೆದು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂತ ದೇವರಿಗೆ ಸ್ತೋತ್ರವನ್ನು ಮಾಡೋಣ.
ಲೋಹಿತದ ಯೋಚನೆಗಳೇ ಅವರ ಸ್ವಂತದ ಯೋಚನೆಗಳಲ್ಲ. ಅವರು ನಮ್ಮ ಕರ್ತನು ನಮ್ಮ ಬಗ್ಗೆ ಯಾವಾಗಲೂ ಹಿತವಾಗಿ ಯೋಚಿಸುವಂತ ದೇವರಾಗಿದ್ದಾರೆ. ಆತನು ನಮ್ಮನ್ನು ಶಾಶ್ವತವಾದ ಪ್ರೇಮದಿಂದ ಸೆಳೆದುಕೊಂಡಿದ್ದಾನೆ. ಆತನು ನಮ್ಮನ್ನು ಮೊದಲು ಪ್ರೀತಿಸಿದರಿಂದಲೇ ಪ್ರೀತಿ ಏನೆಂದು ನಾವು ಅರಿತುಕೊಂಡು ಪ್ರಿಯರೇ, ಆತನು ನಮ್ಮನ್ನು ಪ್ರೀತಿಸಿದರಿಂದಲೇ ನಾವು ಆತನನ್ನು ಸಹ ಪ್ರೀತಿಸುತ್ತೇವೆ. ಶಾಶ್ವತವಾದಂಥ ಪ್ರೇಮದಿಂದ ಸೆಳೆದುಕೊಂಡಂಥ ದೇವನನ್ನು ನಿನ್ನ ಪ್ರೀತಿಯಲ್ಲಿ ಈ ಹೃದಯ ವರ್ಣಿಸಲು ಸಾಲದು ಏಸಯ್ಯ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ಎಲ್ಲವೂ ಆತನ ಹೆಸರಿನಲ್ಲಿ ತಲೆಬಾಗಬೇಕಾಗಿದೆ. ಅಂತ ದೇವರು ನಮ್ಮಲ್ಲಿರುವಾಗ, ಆತನು ನಮಗೆ ಸೌಖ್ಯದಾತನಾಗಿರುವಾಗ, ಆತನು ನಮ್ಮೊಟ್ಟಿಗಿರಬೇಕಾದ್ರೆ ನಮಗೆ ಮತ್ತಿನ್ನೇನು ಬೇಕು ಪ್ರಿಯರೇ? ಆತನ ಸನ್ನಿಧಾನದಲ್ಲಿ ಇರುವುದೇ ಅದೊಂದು ದೊಡ್ಡ ಸಂತೋಷವಾಗಿದೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಟ್ಟ ಹಾಗೆ ಅಲ್ಲ, ನಾವು ಇನ್ನೇನನ್ನು ದೇವರ ಬಳಿಯಲ್ಲಿ ಬೇಡಲು ಸಾಧ್ಯ. ಆದರೆ ನಮ್ಮ ಹೃದಯಗಳನ್ನು ತಿಳಿದು ಕ್ರಿಸ್ತನೇ ನೀನೊಬ್ಬನೇ ಸಾಕು. ನಮ್ಮ ಹೃದಯಗಳನ್ನು ಆತನಿಗೆ ತೆಗೆದು ಆತನು ಮಾಡಿದಂತೆ ಎಲ್ಲ ಕಾರ್ಯಗಳಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ನೀವೇ ಸಾಕು ನಿನ್ನ ಏಸಯ್ಯ ಈ ಜೀವಿತ ಯಾತ್ರೆಯಲ್ಲಿ ಎಂದು ನಾವು ಏನನ್ನು ಬಯಸದೆ, ಯಾರನ್ನು ಬಯಸದೆ, ಕೇವಲ ಯೇಸು ಕ್ರಿಸ್ತನನ್ನೇ ಬಯಸುವವರಾಗಿ ಹಾಡನ್ನು ಹಾಡೋಣ.
ಬರುವಾಗ ಆತನನ್ನು ಆರಾಧಿಸೋಣ, ಆತನನ್ನು ಸ್ತುತಿಸೋಣ. ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಮಹತ್ವವನ್ನು ಸಲ್ಲಿಸೋಣ. ಆತನು ಯೆಹೋವ ರಾಫ, ಯೆಹೋವ ನಿಸ್ಸಿ, ಆತನು ಕೊಟ್ಟ ಮಾತಿನಲ್ಲಿ ನಂಬಿಗಸ್ತನಾದಂತ ದೇವನಾಗಿದ್ದಾನೆ. ನಮ್ಮ ಹೃದಯಗಳನ್ನು ನಮ್ಮ ಬಾಯಿಗಳನ್ನು ಆತನಿಗೆ ಅರ್ಪಿಸುತ್ತಾ ನಾವು ನಮ್ಮ ದೇವಾದಿ ದೇವರನ್ನು ಸ್ತುತಿಸೋಣ.
ಮತ್ತೆ ಹೇಳೋಣ ಹೊಸ ಒಡಂಬಡಿಕೆಯ ಓದುವುದಕ್ಕಾಗಿ ತಿಳಿಸ್ಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 1ರಿಂದ 12ನೇ ವಚನ. Gospel according to Matthew chapter 5 verses from 1 to 12. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 12ನೇ ವಚನ. ಮೊದಲಿರುವಂತಹ ಮಿರಿಯಂ ಸಹೋದರಿ ವಚನಗಳು ಓದಬೇಕಾ ನಾವು ಸಹ ಕೇಳಿಸಿಕೊಳ್ಳೋರಾಗೋಣ. Matthew chapter 5 verses from 1 to 12. ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವರು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ. Hallelujah. ಈ ವಚನವಂತ ಎಲ್ಲ 7ನೇ ಭಾಗ ನಮಗೆ ಪ್ರಿಯ. The second part is for us. ನಾವು ಧನ್ಯರು ಧನ್ಯರು ಧನ್ಯರು. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ಕೂತ್ಕೊಂಡವರಾಗಿ ದೇವರ ಒಂದು ಸೇವೆಗಾಗಿ ನಿಂತ್ಕೊಳ್ಳೋಣ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡು
ದೇವರ ಪರಿಶುದ್ಧ ನಾಮದ ನಾನು ಸ್ವಾಗತ ಮಾಡುವಾಗಿದ್ದೇನೆ. ಇವತ್ತು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವ ದಯವಿಟ್ಟು ಕೂಡ ನಾನು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಮಗಳದ ಮದುವೆ ಅದು ಬಿಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪಾಪಿತನೇ ಸಮಯಕಾಲಿನಲ್ಲಿ ಸ್ತೋತ್ರವುಂಟಾಗಲಿ. ಅಪ್ಪ, ಈ ತಲೆಬಾಗಿ ನಿಂತಿರುವಂತ ನಿನ್ನ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ಈ ವಾರದಲ್ಲಿ ಕಟ್ಟ ಜನ್ಮದಿನ ಆಚರಿಸಿಕೊಳ್ಳುವಂತ ಪ್ರತಿಯೊಬ್ಬ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅವರ ಜೀವಿತದಲ್ಲಿ ನಿಂತು ಅಪ್ಪ, ನಮ್ಮ ಸಭೆಯ ಪ್ರತಿಯೊಬ್ಬ ಮಕ್ಕಳಲ್ಲಿ ಕಟ್ಟಿ ಕಾರ್ಯ ಮಾಡುತ್ತಾ ಇರಬೇಕಾಗಿ ಸ್ತೋತ್ರಪ್ಪ. ನಿನ್ನ ಕರುಣೆ ನಿನ್ನ ಕೃಪೆ ನಮ್ಮೊಂದಿಗೆ ಇರಬೇಕಾಗಿ ಸ್ತೋತ್ರ. ಆ ಮಕ್ಕಳ ಜೀವಿತ ಬೇಕಾದ ಸಮಾಧಾನ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಟ್ಟು ನಡೆಸಿಕೊಳ್ಳಬೇಕು ನಾವು ಬೇಡುತ್ತೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಬಿಂದು ಮಗಳು ಪಾಲನೆಗೆ ಒಪ್ಪಿಸಿಕೊಡುತ್ತೇವಪ್ಪ. ಹೌದು ರಾಜ, 1 ವರ್ಷ ಕಾಲ ಆ ಮಕ್ಕಳ ದಂಪತಿ ಜೀವಿತ ಆಶೀರ್ವದಿಸಬೇಕಾಗಿ ನಿನಗೆ ಸ್ತೋತ್ರ. ಏಸಪ್ಪ, ಮುಂದಿನ ವರ್ಷದಲ್ಲಿ ಆ ಮಕ್ಕಳು ಇನ್ನೂ ಅಧಿಕವಾಗಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಏಸಪ್ಪ. ಆ ಒಂದು ನೂತನ ದಂಪತಿಗಳು ಏಸಪ್ಪ, ಅನೇಕ ದಂಪತಿಗಳು ಆಶೀರ್ವಾದವಾಗಿರ್ಬೇಕು ಕರ್ತನೆ, ಒಂದು ಮಾದರಿಯಾಗಿರ್ಬೇಕು ರಾಜ. ಇಬ್ಬರಲ್ಲಿಯೂ ನಿನ್ನ ಪ್ರೀತಿ ಇರಬೇಕು ಏಸಪ್ಪ. ಈ ಪ್ರೀತಿಯಿಂದ ಬಂಧಿಸು ಕರ್ತನೆ. ಅವರಿಬ್ಬರ ಮಧ್ಯೆ ಯಾವ ಮನುಷ್ಯನು ಬರದಂತೆ ಸೈತಾನ ಕಾರ್ಯಗಳು ನಡೆಯದಂತೆ ಯೇಸುವಿನ ನಾಮದಲ್ಲಿ ಆ ಮಕ್ಕಳಿಬ್ಬರ ಪ್ರೀತಿಯಲ್ಲಿ ಕಟ್ಟಬೇಕು ನಾವು ಒಪ್ಪಿಸಿಕೊಳ್ಳುತ್ತೇನಪ್ಪ. ಬಲಪಡಿಸಿದ ದಂಪತಿಗಳನ್ನ ಕಷ್ಟ ಅವರ ಕಟ್ಟನೆ ಮುಂದಿನ ಜೀವಿತವನ್ನು ನೀವು ಒಪ್ಪಿಸಿಕೊಡುತ್ತೇನೆ. ನೀನೇ ಅವರ ಕುಟುಂಬವನ್ನು ಕಟ್ಟಿ ಕಟ್ಟನೆ, ನೀನೇ ಆ ಮಕ್ಕಳ ಕಟ್ಟನೆ. ಹೌದು ರಾಜ, ನಿನ್ನ ಮಹಿಮೆಗಾಗಿ ನಡೆಸಿಕೊಡಬೇಕು ನಾವು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಈ ವಿಶೇಷವಾದ ಸಮಯದಲ್ಲಿ ಸುರೇಶನ ಕಟ್ಟನೆ ಮಮತಾನಿಗೆ ಒಪ್ಪಿಸಿಕೊಡುತ್ತೇನೆ. ಈ ದಂಪತಿಗಳನ್ನ ನೀನು ನಿನ್ನ ಮಕ್ಕಳಾಗಿ ಮಾಡಿಕೊಳ್ಳಲಿಕ್ಕಾಗಿ ನನಗೆ ಸ್ತೋತ್ರ. ಹಾಲೆಲೂಯಾ. ಯೇಸಪ್ಪ, ನೀನು ಮೊದಲೇ ನೇಮಿಸಿದ ಹಾಗೆ ಕರ್ತನೆ ಆ ಮಕ್ಕಳು ನಿನ್ನ ಮಕ್ಕಳು ಆಗಬೇಕು. ನಿನ್ನ ಆಲೋಚನೆ ಪ್ರಕಾರ ಆ ಮಕ್ಕಳು ನಿನ್ನ ಮಕ್ಕಳಾಗಿ ಮಾಡಿಕೊಳ್ಳಲಿಕ್ಕಾಗಿ ನಿನಗೆ ಸ್ತೋತ್ರ. ಆ ದಂಪತಿಗಳು ಇಬ್ಬರನ್ನು ಆಶೀರ್ವದಿಸು. ಇಬ್ಬರಿಗೂ ಬೇಕಾದ ಸಮಾಧಾನ ಕಟ್ಟಲೆ ಇರಿ ಯೇಸಪ್ಪ. ಎಲ್ಲ ಭಯದಿಂದ ಆ ಮಕ್ಕಳು ಹೊರಗೆ ಕರ್ಕೊಂಡ್ಬರ್ಬೇಕೆ ನಾನು ಹೇಳುತ್ತೇನೆ ಕರ್ತನೆ. ಸುರೇಶ್ ಮಗನಿಗೆ ಮಮತಾ ಮಗ ಇನ್ನೂ ಅಧಿಕವಾಗಿ ನಂಬಿಕೆ ಕರ್ತನೆ ಅಪ್ಪ, ಎಚ್ಚಲ್ಪಡುವಂತೆ ಕಾರ್ಯ ಮಾಡಪ್ಪ. ಒಬ್ಬರನ್ನೊಬ್ಬರು ಕರ್ತನೆ ಪ್ರೀತಿಯಿಂದ ಕರ್ತನೆ ನಡೆಸಿಕೊಳ್ಳುವಂತೆ ಅಪ್ಪ, ಅನ್ಯೋನ್ಯತೆಯಿರುವಂತೆ ನೀ ಕಾರ್ಯ ಮಾಡು ಕರ್ತನೆ. ಅವ್ರು ಕೊಟ್ಟಂತ ಇಬ್ಬರು ಮಕ್ಕಳು ಸಹ ಒಪ್ಪಿಸಿಕೊಡುತ್ತೇನೆ. ಆ ಇಬ್ಬರು ಮಕ್ಕಳು ನಿನ್ನಲ್ಲಿ ಬೆಳೆಯುವಂತೆ ನೀ ಕಾರ್ಯ ಮಾಡಪ್ಪ. ಆ ಕುಟುಂಬದ ಯಜಮಾನಾಗಿ ನೀನು ನಡೆಸಿಕೊಡಬೇಕೆಂದು ಅಪ್ಪ. ಮತ್ತೊಂದಾವರ್ತಿ ಕರ್ತನೆ ಮಕ್ಕಳ ತಗ್ಗಿಸಿಗೆ ಒಪ್ಪಿಸಿಕೊಡುತ್ತಾ ಕರ್ತನೆ ನಾವು ಕೊಟ್ಟುವಂತ ಕಾಣಿಕೆಯನ್ನು ಪಾತ್ರರಿಗೆ ಒಪ್ಪಿಸಿಕೊಡುತ್ತೇವಪ್ಪ. ನಿನ್ನ ಒಂದು ರಾಜ್ಯದ ವಿಸ್ತಾರಕ್ಕಾಗಿ ಈ ಸಭೆಯ ಉದ್ಧಾರಕ್ಕಾಗಿ ಅದು ಉಪಯೋಗಿಸಲ್ಪಡುವಂತೆ ಕೊಟ್ಟುವಂತ ಪ್ರತಿಯೊಂದು ಕರಗಳಿಗೆ ಪ್ರತಿಫಲ ಕಷ್ಟ ಹೊಂದಿಕೊಳ್ಳುವಂತೆ ನೀ ಕಾರ್ಯ ಮಾಡಪ್ಪ. 100ರಷ್ಟು ಪ್ರತಿಫಲ ಕೊಡುವಂತ ದೇವರು ನೀನು ಆಗಿದೆಯಲ್ಲ ಕರ್ತ. ಆ ಮಕ್ಕಳ ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿರುವಂತ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹೊರಗಡೆ ಬರುವಂತೆ ನೀ ಕಾರ್ಯ ಮಾಡಪ್ಪ. ಆ ಮಕ್ಕಳಿಗೆ ಬೇಕಾದಂತ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಟ್ಟು ನಡೆಸಿಕೊಡ್ತಾನೆ ಅಪ್ಪ. ಹೌದು ರಾಜ, ನಿನ್ನ ಒಂದು ಕರ್ತನೆ ಕೃಪೆಯಿಂದ ಪ್ರತಿಯೊಬ್ಬರು ನೀನು ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯಪಿತನೇ, ಆಮೆನ್. ನಮ್ಮಲ್ಲಿರುವಂತ ಸೆಕ್ರೆಟರಿ ಅನೌನ್ಸ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಬುಧವಾರ ಅದು ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಸಭೆಯಲ್ಲಿ ಆರಾಧನೆ ಇರುತ್ತದೆ. ತಿಂಗಳ ಮೊದಲನೇ ದಿನ. ನೀವೆಲ್ಲರೂ ಇದರ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅದೇ ದಿನ ಸಾಯಂಕಾಲ ಹೊಯ್ಸಳ ನಗರದಲ್ಲಿ ಮತ್ತು ಕಮನಹಳ್ಳಿಯಲ್ಲಿ ಬೈಬಲ್ ಸ್ಟಡಿ ಇರುತ್ತೆ. ಅದರ ಪ್ರಕಾರವಾಗಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದು ಹೊರತುಪಡಿಸಿದ್ರೆ ಇನ್ನೊಂದು ವಿಶೇಷವಾದ ಪ್ರಕಟಣೆ ಎಲ್ಲರೂ ಗಮನಿಸಿ. ಈಗಾಗಲೇ ನಿನ್ನೆಲ್ಲ ನ್ಯೂಸ್ ಅಲ್ಲಿ ಹೇಳಿದ್ದಾರೆ, ಬರುವ ಭಾನುವಾರ ಅದು ಲಾಕ್ಡೌನ್ ಇರುತ್ತೆ ಎಂಬುದಾಗಿ. ಸೊ ನಾವು ಆರಾಧನೆಯನ್ನ ನಾವು ಶನಿವಾರ ಮಾಡಲು ನಿಶ್ಚಯಿಸಿದ್ದೇವೆ. ಸೊ ಸ್ಯಾಟರ್ಡೆ. ಸೊ ಆರಾಧನೆ ಭಾನುವಾರ ಇರುವುದಿಲ್ಲ, ಅದ್ರ ಬದಲಾಗಿ ನಾವು ಶನಿವಾರ ಸಂಜೆ 5 ಗಂಟೆಗೆ ಮತ್ತು 6:15. 5 ಗಂಟೆಗೆ ನಾವು 2ನೇ ಸರ್ವಿಸ್, ಅಂದ್ರೆ ಈಗ 2ನೇ ಸರ್ವಿಸ್ ಯಾರ್ಯಾರು ಬರ್ತಾ ಇದ್ದೀರೋ 9:15 ಅವರು 5 ಗಂಟೆಗೆ ಬರಬೇಕು. ಮತ್ತು ನೀವು ಈಗ ಫಸ್ಟ್ ಸರ್ವಿಸ್ ನೀವು ಬಂದಿದ್ದೀರಲ್ಲ, ನೀವೆಲ್ಲರೂ 6:30 ಬರಬೇಕು. ಸೊ ನೀವೆಲ್ಲರೂ ಎಷ್ಟೊತ್ತಿಗೆ ಬರ್ತೀರಾ? ಸ್ಯಾಟರ್ಡೆ 6:30. ಓಕೆ. ಏನಕ್ಕಂದ್ರೆ ದೂರದಿಂದ ಬರೋರಿಗೆ ಅದು ಅನುಕೂಲವಾಗಿ ಅಂತ ಬೇಗ ಇಟ್ಟಿದ್ದೀವಿ ಅವ್ರಿಗೆ ಅಷ್ಟೇ. ಥ್ಯಾಂಕ್ ಯು. ಇದಕ್ಕೆ ಅಡಿಷನ್ ಆಗಿ 8 ಗಂಟೆಯಿಂದ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಕರ್ಫ್ಯೂ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಸಾಯಂಕಾಲ ಶನಿವಾರ ಸಾಯಂಕಾಲ 5 ಗಂಟೆಗೆ ಒಂದು ಸರ್ವಿಸು, 6:15 ಒಂದು ಸರ್ವಿಸ್ ಇಟ್ಟಿದ್ದೀವಿ. ಇವಾಗ 6:15ಗೆ ಬರೋರು ನಾವು ಹತ್ತಿರದಿಂದ ಬಂದ್ರೆ ನಾವು ಬೇಗ ಹೋಗ್ಬೋದು. ಮತ್ತೆ ನಡ್ಕೊಂಡು ಹೋದ್ರೆ ಯಾವ ಪೊಲೀಸರು ಇಟ್ಕೊಳ್ಳೋಣ ಅಲ್ವಾ. ದೂರದಿಂದ ಬರೋರು ಹೋಗಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವಾಗ ಫಸ್ಟ್ ಸರ್ವಿಸ್ ಬರೋರಲ್ಲ ಸೆಕೆಂಡ್ ಸರ್ವಿಸ್ ಬರಬೇಕು, ಸೆಕೆಂಡ್ ಸರ್ವಿಸ್ ಬರೋರಲ್ಲ ಫಸ್ಟ್ ಸರ್ವಿಸ್. ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಶನಿವಾರ 5 ಗಂಟೆಗೆ 6:15 ಸರ್ವಿಸ್. 5 ಗಂಟೆ ಸರ್ವಿಸ್ ಯಾರು ಬರಬೇಕು? 9:30 ಸರ್ವಿಸ್ ಬರ್ತಾರಲ್ಲ ಇವತ್ತು ಅವರು. ನಾವು
6:30 ಓಕೆನಾ? ನಾನು ಮೆಸೇಜ್ ಅಲ್ಲಿ ಹಾಕ್ತೀನಿ, ಡಿಜೆನ್ಸಿ ಗ್ರೂಪ್ ಅಲ್ಲಿ ಹಾಕ್ತೀನಿ. ದಯವಿಟ್ಟು ನೋಡ್ಕೊಂಡು ಅದೇ ರೀತಿಯಾಗಿ ಬರ್ಬೇಕಂತ ಕೇಳ್ಕೊಳ್ತೇವೆ. ನೆಕ್ಸ್ಟ್ ವೀಕ್ ಕಮ್ಯುನಿಯನ್ ಸರ್ವಿಸ್ ಇರ್ತದೆ. ದಯವಿಟ್ಟು ನಿಮ್ಮನ್ನು ಸಿದ್ಧ ಮಾಡಿಕೊಂಡು ಕಮ್ಯುನಿಯನ್ ಸರ್ವಿಸ್ ಅಲ್ಲಿ ಭಾಗವಹಿಸಬೇಕು ನಾವು ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಈಗ ನಮ್ಮ ಮಧ್ಯಲ್ಲಿರುವಂತ ಮೋಹನ್ರಾಜ್ ಅವರು ಮುಂದೆ ಬಂದು ವಾಕ್ಯ ಹಂಚಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಎದರದಿರು ನೀನು ಎದರದಿರು, ಇಮ್ಮಾನುವೇಲ್ ನಿನ್ನ ಜೊತೆ ಇರುವ. ಎದರದಿರು ನೀನು ಎದರದಿರು, ಇಮ್ಮಾನುವೇಲ್ ನಿನ್ನ ಜೊತೆ ಇರುವ. ಹಲವು ಅನುಗ್ರಹವನ್ನಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಹಲವು ಅನುಗ್ರಹವನ್ನಾಗಿ ವರ್ಣಿಸಲು ಸಾವಿರ ನಾಲಿಗೆ ಸಾಲದು ಈಗ. ಎದರದಿರು ಇನ್ನು ಎದರದಿರು, ಇಮ್ಮಾನುವೇಲ್ ನಿನ್ನ ಜೊತೆ ಇರುವ. ಎದರದಿರು ಇನ್ನು ಎದರದಿರು, ಇಮ್ಮಾನುವೇಲ್ ನಿನ್ನ ಜೊತೆ ಇರುವ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಈ ಸುಂದರವಾದ ಜೂನ್ ಮಾಸದ ಕೊನೆಯ ಪುನರುತ್ಥಾನದ ದಿನಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವ ಹಾಗೆ ಅನುಗ್ರಹ ಮಾಡಿದ ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಲಾಕ್ಡೌನ್ ದಿವಸಗಳ 12 ವಾರಗಳ ನಂತರ ಕರ್ತನೆ, ನಿನ್ನ ಮಕ್ಕಳಾದಂತ ನಾವು ಭೌತಿಕವಾಗಿ ಈ ಕಟ್ಟಡದಲ್ಲಿ ಬಂದು ನಿನ್ನನ್ನು ಆರಾಧಿಸುತ್ತಾ ನಿನ್ನನ್ನು ಸ್ತುತಿಸುತ್ತಾ ಇದು 3ನೇ ವಾರ ಈ ಪ್ರಕಾರವಾಗಿ ನಿನ್ನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಲು ಸಹಾಯ ಮಾಡಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ಎಷ್ಟು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯದನ್ನೇ ಮಾಡುವಂತವನಾಗಿದ್ದಿ ಕರ್ತನೆ. ನಿನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ನಿನ್ನ ಒಳ್ಳೆಯತನದ ಮೂಲಕವಾಗಿ ನಮ್ಮನ್ನು ಪ್ರೀತಿ ಮಾಡಿ ಶಲ್ವೆಯ ಮರಣಕ್ಕೆ ಒಪ್ಪಿಸಿಕೊಟ್ಟೆ. ಆತನು ಸುರಿಸಿದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದಿ ಸ್ವಾಮಿ. ಆತನ ಮೂಲಕವಾಗಿ ನಮ್ಮನ್ನು ಪಾಪದಿಂದ, ಶಾಪದಿಂದ, ಲೋಕದಿಂದ, ಸೈತಾನದಿಂದ, ಮರಣದಿಂದ, ನರಕದಿಂದ ಬಿಡುಗಡೆ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈಗಲೂ ನಾವು ಮುಕ್ತ ಕಂಠದಿಂದ ಅಪ್ಪ ಯೆಸಯ್ಯ ಎಂಬುದಾಗಿ ನಿನ್ನನ್ನು ಸ್ತುತಿಸುವವರಾಗಿ ನಿನ್ನ ಸಮ್ಮುಖದಲ್ಲಿ ಈ ಪ್ರಕಾರವಾಗಿ ಬಂದು ನಿನ್ನ ನಾಮವನ್ನು ಕೊಂಡಾಡುವಂತೆ, ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ನಮಗೆ ದಯಪಾಲಿಸಿರುವಂತ ಈ ಸೌಭಾಗ್ಯಕ್ಕಾಗಿ, ಈ ಅನ್ಯೋನ್ಯತೆಗಾಗಿ, ಈ ಪವಿತ್ರವಾದಂಥ ಸ್ಥಳಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ನೀನು ಇಲ್ಲಿದ್ದಿ ಸ್ವಾಮಿ, ನಿನ್ನ ಪಾದಗಳು ನಮ್ಮ ಮುಂದೆ ಇವೆ ಸ್ವಾಮಿ. ಆದ್ರಿಂದ ನಾವು ಅಡ್ಡ ಬೀಳುತ್ತೇವೆ ಕರ್ತನೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ. ಮುಂದಿನ ಭಾಗವನ್ನೆಲ್ಲ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನನ್ನಲ್ಲಿ ಆಸಕ್ತನಾಗಿರುವುದಿಲ್ಲ, ಅವನನ್ನ ಉತ್ತರಿಸಿದ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ರಕ್ಷಿಸಬೇಕು. ಹಲ್ಲೆಲೂಯಾ. ಎಂತ ಅದ್ಭುತನಾದಂಥ ದೇವರು. ಈ ಮಾತುಗಳನ್ನು ಹೇಳಿ ನಮ್ಮನ್ನು ಧೈರ್ಯಪಡಿಸುತ್ತಾ ಪ್ರತಿದಿನವೂ ಕೈ ಹಿಡಿದು ನಡೆಸಿಕೊಂಡು ಬರ್ತಾ ಇರುವಂತ ಕರ್ತನಿಗೆ ನಾನು ಮೊಟ್ಟ ಮೊದಲನೇದಾಗಿ ನನ್ನ ಹೃದಯದ ಅಂತರಾಳದಿಂದ ಹಲ್ಲೆಲೂಯಾ ಎಂಬುದಾಗಿ ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಎರಡನೇದಾಗಿ, ಇದೇ ಮೊದಲನೇ ಸಲ ನಿಮ್ಮನ್ನು ನೋಡ್ತಾ ಇದ್ದೇನೆ. ಆಫ್ಟರ್ 14 ವೀಕ್ಸ್, 14 ವಾರಗಳ ನಂತರ ನಿಮ್ಮನ್ನು ನೋಡ್ತಾ ಇದ್ದೇನೆ. ಸೊ 12 ವಾರಗಳಾದ ನಂತರ 13ನೇ ವಾರ 2ನೇ ಸರ್ವಿಸ್ನಲ್ಲಿ ಬಂದಂಥವ್ರ ಜೊತೆಗೆ ನಾನು ಆರಾಧನೆಯಲ್ಲಿ ಸೇರಿದ್ದೆ. ಇವತ್ತು ನಿಮ್ಮೆಲ್ಲರ ಜೊತೆ ಈ 15ನೇ ವಾರದಲ್ಲಿ ಬಂದು ನಿಮ್ಮ ಜೊತೆ ಕರ್ತನನ್ನು ಆರಾಧಿಸುವಂತೆ ದೇವರು ಅನುಗ್ರಹ ಮಾಡಿದ ಈ ಸಂದರ್ಭಕ್ಕಾಗಿ ನಾನು ಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಸಂತೋಷವಾಗ್ತಾ ಇದೆಯಲ್ಲ. ಸೊ ಅಯ್ಯವರೇ ನಮಸ್ಕಾರ. ಸೊ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ವಂದಿಸ್ತೇನೆ. ಕೈ ಕುಲುಕಬೇಕು ಅನಿಸ್ತಾ ಇದೆ, ಕೈ ಹಿಡಿದು ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಇದೆ. ಏನಂದ್ರಿ ಪಾಪ ಈ SMS ನಮ್ಗೆ ಆಟ ಬರ್ತಾ ಇದೆ. ಏನಿದೆ SMS? ಶಾರ್ಟ್ ಮೆಸೇಜ್ ಸರ್ವಿಸ್ ಅಲ್ಲ, ಸೋಷಿಯಲ್ ಡಿಸ್ಟೆನ್ಸ್, ಮತ್ತೆ ಮಾಸ್ಕ್, ಆಮೇಲೆ ಓಹೋ ಸ್ಯಾನಿಟೈಸರ್ ಯಾವಾಗಲೂ ನನ್ನ ಹತ್ರ ಇರ್ತದೆ. ಸರ್ಕಾರ ಹೇಳಿದ್ದಾರೆ ಎಂಬುದಾಗಿ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರವಾಗಿ ನಾವು ಯಾವಾಗಲೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಧರಿಸಿಕೊಳ್ಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು.
ಇದೆಲ್ಲ ನಮ್ಮನ್ನು ಭಯಪಡಿಸುವುದಕ್ಕಾಗಿ ಹೇಳುವಂಥ ಸಂಗತಿಗಳಲ್ಲ, ಬದಲಾಗಿ ನಮ್ಮನ್ನು ಧೈರ್ಯಪಡಿಸುವುದಕ್ಕೋಸ್ಕರ ನಾವು ಕರ್ತನನ್ನು ಇನ್ನೂ ಅಧಿಕವಾಗಿ ಈ ಭೂಲೋಕದಲ್ಲಿ ಸ್ತುತಿಸಿ ಘನಪಡಿಸಿ ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ಪ್ರಿಯ ದೇವರ ಮಕ್ಕಳಿಗೆ ಈ ದಿನದ ವಾಕ್ಯ ಸಂದೇಶದ ಭಾಗ ನಿಮ್ಗೆಲ್ಲರಿಗೂ ಅನಿಸಿರ್ಬೋದು. ಈ ಒಂದು ಹಾಡು ಕೂಡ ಹೇಳಿದ ವಿಚಾರಣದಲ್ಲಿ ಏನಂತ ಹೇಳಿ, ಎದರದಿರು ಇನ್ನು ಎದರದಿರು. ಅದಕ್ಕೆ ಪೂರಕವಾಗಿ ಅಪೊಸ್ತಲನಾದ ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಆಫ್ ಸೆಂಟ್ ಜಾನ್, ಚಾಪ್ಟರ್ 4 verse 18. The first epistle of St. John, chapter 4, verse 18. ಯಾರಾದ್ರೂ ಓದ್ತೀರಾ? ಪ್ರೀತಿಯು ಇರುವಲ್ಲಿ ಹೆದರಿಕೆಯಿಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸ್ಥಿತಿಗೆ ಬಂದವನಲ್ಲ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯೇ, ಮತ್ತೊಮ್ಮೆ ನಾವು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. ಈ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತಾಡು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಗೆ. ಮಕ್ಕಳೇ, ಬಹಳ ಅದ್ಭುತವಾದಂಥ ರೀತಿಯಿಂದ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕ ಪ್ರೇರೇಪಿಸಲ್ಪಟ್ಟು ಪವಿತ್ರಾತ್ಮನ ಮೂಲಕವಾಗಿ ಯೋಹಾನನಿಂದ ಬರೆಸಿರುವಂಥ ಮಾತು ಏನಂತ ಹೇಳ್ತಾ ಇದ್ದಾನೆ? ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಯಾವಾಗ ಈ ಲೋಕದಲ್ಲಿ ನನಗೂ ನಮ್ಗೆ ಗೊತ್ತಿಲ್ಲದ ಹಾಗೆ ಈ ಕೋವಿಡ್-19 ಅಥವಾ ಕೊರೋನಾ ಅಂತಕ್ಕಂಥದ್ದು ಒಕ್ಕರಿಸಿಕೊಂಡು ಬಿಟ್ಟಿತೋ, ಎಲ್ಲರ ಹೃದಯದಲ್ಲಿ ಒಂದು ಆತಂಕ ಶುರುವಾಗಿ, ಒಂದು ಕಳವಳ ಶುರುವಾಗಿ, ಒಂದು ಚಿಂತೆ ಶುರುವಾಗ್ಬಿಟ್ಟಿತ್ತು. ಅದರ ಜೊತೆಯಲ್ಲಿ ಹೆದರಿಕೆ ಶುರುವಾಗ್ಬಿಟ್ಟಿತ್ತು. ಮುಂದೇನು 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 ಎಂಬುದಾಗಿ. ಪ್ರಿಯರೇ, ನಾವು ಮಾತ್ರವೇ ಅಲ್ಲ, ಲೋಕದಲ್ಲಿರುವಂತಹ ಸಮಸ್ತ ಜನರು ಕೂಡ ಈ ವಿಷಯದ ಕುರಿತು ಹೆದರಿದಂತವರಾಗಿದ್ದಾರೆ. ವೈದ್ಯನಾದಂಥ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 26ನೇ ವಚನವನ್ನು ನಾವು ನೋಡುವಾಗ, ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂಬುದಾಗಿ ಆತಂಕಗೊಂಡವರಾಗಿ ಪ್ರಾಣ ಹೋದಂತಾಗುವರು. ಲೋಕಕ್ಕೆ ಏನು ಬರುವುದೋ ಎಂಬುದಾಗಿ ಪ್ರಾಣ ಹೋದಂತಾಗುವರು ಎಂಬುದಾಗಿ ಬರೆದಿರ್ತಕ್ಕಂಥ ನಾವು ಮಾತನ್ನು ನೋಡ್ತಾ ಇದ್ದೇವೆ. ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಆತಂಕಕ್ಕೆ ಒಳಗಾದರು? ಪ್ರಾಣ ಹೋಗುವಂತ ರೀತಿಯಿಂದ ಯಾಕೆ ಭಯಪಟ್ಟರು ಎಂಬುದಾಗಿ ನಾವು ನೋಡುವಾಗ, ಹೌದು, ಲೋಕ ಈ ದಿವಸಗಳಲ್ಲಿ, ಸಭೆಗಳು ಈ ದಿವಸಗಳಲ್ಲಿ, ವ್ಯಕ್ತಿಗತವಾದಂತಹ ಒಬ್ಬ ಮನುಷ್ಯ ಈ ಜೀವಿತಗಳಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ವಿಧವಾದಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸಾಂಕ್ರಾಮಿಕ ಕಾರಣ ಇಲ್ಲ, ಲಾಕ್ಡೌನ್ ಆದ್ಮೇಲೆ ಉದ್ಯೋಗಗಳು ಸ್ಟಾಪ್ ಆಗ್ಬಿಟ್ಟು, ಜನರ ಆದಾಯ ನಿಂತು ಹೋಗ್ಬಿಟ್ಟು. ದುಃಖಕರವಾದಂಥ ಸಂಗತಿ ಏನಂತ ಹೇಳಿದ್ರೆ, ಪೂರ್ಣಾವಧಿ ಸೇವೆ ಮಾಡತಕ್ಕಂಥ ಅನೇಕ ದೇವರ ಸೇವಕರು ತರಕಾರಿ ಮಾರುವುದಕ್ಕೆ ಪ್ರಾರಂಭ ಮಾಡಿದರು. ಪೂರ್ಣಾವಧಿ ಸೇವೆ ಮಾಡುವುದಕ್ಕೆ ಮನಸ್ಸು ಮಾಡಿ ತಮ್ಮನ್ನು ಒಪ್ಪಿಸಿಕೊಂಡಂತ ಅನೇಕ ದೇವರ ಸೇವಕರು ಇವತ್ತಿನ ದಿವಸದಲ್ಲಿ ಕೈ ಕಟ್ಟು ಕುಳಿತುಕೊಂಡಂತವರಾಗಿ ವಿಶ್ವಾಸಿಗಳ ಮುಂದೆ ಕೈ ಒಡ್ಡುವಂತವರಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ಅನೇಕ ಉದ್ಯೋಗಿಗಳು ಇವತ್ತು ಉದ್ಯೋಗಿಗಳನ್ನು ಕಳೆದುಕೊಂಡಿದ್ದಾರೆ. ಔದ್ಯಮಿಕ ವರ್ಗದಲ್ಲಿರ್ತಕ್ಕಂಥವರು ಎಲ್ಲವುಗಳನ್ನ ಮುಚ್ಚಿಕೊಂಡಂತವರಾಗಿ ತಮ್ಮ ಜೊತೆ ಕೆಲಸ ಮಾಡತಕ್ಕಂಥ ಅನೇಕ ಕೆಲಸಗಾರರನ್ನ ಅವರವರ ಮನೆಗಳಿಗೆ ಕಳಿಸಿಬಿಟ್ಟಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲ ಬಂದಾಗಿಬಿಟ್ಟಿವೆ. ನಮ್ಗೆ ಸ್ಪಾನ್ಸರ್ ಮಾಡತಕ್ಕಂಥ ಅನೇಕ ಸಹೋದರರನ್ನು ನಾವು ಸಂಪರ್ಕಿಸಿ ಮಾತಾಡುವಾಗ, ಅಯ್ಯ, ನಮ್ಮ ಹತ್ರ ಇರ್ತಕ್ಕಂಥ 300 ಜನರಿಗೆ ನಾವು ಕಳಿಸ್ಬಿಟ್ಟಿದ್ದೀವಿ. ಇಡೀ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥ 10 ಫ್ಯಾಮಿಲಿಗಳಿವೆ. 10 ಫ್ಯಾಮಿಲಿಗಳಲ್ಲಿ ಸುಮಾರು 8 ಫ್ಯಾಮಿಲಿಯವರು ತಮ್ಮ ಫ್ಯಾಕ್ಟರಿಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ತಕ್ಕಂಥ ಅವರೆಲ್ಲ ಇಂಡಸ್ಟ್ರಿಗಳನ್ನು ಬಂದ್ ಮಾಡಿ ಇರ್ತಕ್ಕಂಥ ಕೆಲಸಗಾರರನ್ನು ಕಳಿಸ್ಬಿಟ್ಟಿದ್ದಾರೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಈ ರೀತಿ ಹೇಳಬೇಕಾದ್ರೆ ನಮ್ಮ ಸೇವೆಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಹೆಂಗೆ ಕೇಳಬೇಕು ಸರ್? ಕೇಳಕ್ಕಾಗುತ್ತಾ? ಹೀಗಲ್ಲ. ವಲಸಿಗರು ತಾವು ಬಂದಂತ ಸ್ಥಳದಿಂದ ತಮ್ಮ ಸ್ವಂತ ಊರುಗಳಿಗೆ ಹೋಗುವಾಗ ಹೋಗುತ್ತಾ ದಾರಿಯಲ್ಲಿ ಅನೇಕರು ಹೆಣವಾದರು. ಕೆಲವರು ಮನೆಗೆ ಸೇರಿದ್ರೆ, ಕೆಲವರು ಮನೆಗೆ ಸೇರಲಿಲ್ಲ. ಈ ರೀತಿಯ ಆತಂಕದ ಸ್ಥಿತಿ ಶಾಲೆ ಕಾಲೇಜುಗಳು ಬಂದಾಗಿಬಿಟ್ಟಿವೆ. ಇವತ್ತು 28 ರಾತ್ರಿ 12 ಗಂಟೆಗೆ ಮೋದಿಯವರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲರಿಗೆ, ನಾಳೆ ಬೆಳಗ್ಗೆ ಶಾಲೆ ಕಾಲೇಜುಗಳು ಓಪನ್ ಆಗ್ತಾ ಇವೆ. ಹೆದರ್ಬೇಡ್ರಿ, 5ನೇ ತಾರೀಕು
ಭಾನುವಾರ ಮಾತ್ರ ಲಾಕ್ಡೌನ್, ಎಲ್ಲ ದಿವಸ ಓಪನ್ ಇದೆ. ಎಲ್ಲ ಆತಂಕದ ಸನ್ನಿವೇಶಗಳನ್ನು ನೋಡುವಾಗ ಅನೇಕರು ಹೆದರ್ತಾ ಇದ್ದಾರೆ. ವಿಶ್ವಾಸಿಗಳಾದಂತೆ ನಾವು ಹೇಳ್ತೀವಿ, ನಾವು ಹೆದರೋದಿಲ್ವಾ? ಹಂಗಂದ್ರೆ ಕೀರ್ತನೆ 91 ರಾತ್ರಿ 2 ಸರಿ ಯಾಕೆ ಓದ್ತೀರಿ ನೀವು? ಎಷ್ಟೋ 91 ಸಾಂಗ್ ಮೇಲೆ ಓದ್ತಾನೆ ಇರ್ತಾರೆ. ನನ್ನ ಮಿಸಸ್ ಅಂತೂ ಆಗ ಆಡ್ತಾನೆ ಇರ್ತಾರೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾಕೆ ಹಾಡು? ಬಿಕಾಸ್ ದೇವರ ಮಕ್ಕಳೇ, ಆದುದರಿಂದಲೇ ಕರ್ತನು ತನ್ನ ಆತ್ಮನ ಮೂಲಕವಾಗಿ ಈ ಒಂದು ಸುಳಿಯೊಳಗಿಂದ ನಾವು ಹೊರಗಡೆ ಬರಬೇಕು, ಇದರೊಳಗಿಂದ ನಾವು ಕಳಚಿಕೊಳ್ಬೇಕು ಎಂಬುದಾಗಿ ಹೇಳ್ತಾ ಇದ್ದ. ವಿಶ್ವಾಸಿಗಳಿಗೆ ನಿಜವಾದಂಥ ಭಯ ಇದೆ. ವಿಶ್ವಾಸಿಗಳಿಗಿರ್ತಕ್ಕಂಥ ನಿಜವಾದಂಥ ಭಯ ಏನು ಗೊತ್ತಾ? ಅದನ್ನು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಹೆದರಬೇಡ್ರಿ. ದೇಹ ಮತ್ತು ಆತ್ಮ ಎರಡನ್ನೂ ಕೂಡ ಕೊಂದು ನರಕದಲ್ಲಿ ಹಾಕುವ ಆತನಿಗೆ ಹೆದರಿರಿ. ಇವತ್ತು ಕೊರೋನಾ ವೈರಸ್ ಲೋಕದಲ್ಲಿರ್ತಕ್ಕಂಥ ಜನರಿಗೂ ನಮಗೂ ಇವತ್ತು ಬಂದಿಲ್ಲ, ನಾಳೆ ಬರ್ಬೋದೇನೋ, ಬರಬಾರ್ದು ಅಂತ ಹೇಳಿ ನನ್ನ ಪ್ರಾರ್ಥನೆ. ಇವತ್ತು ಬಂದಿರ್ತಕ್ಕಂಥವರೆಲ್ಲರಿಗೂ ದೇವರು ವಾಸಿ ಮಾಡಲಿ ಎಂಬುದಾಗಿ ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ. ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸರ್ಕಾರದ ಕೆಲಸಗಾರರಾಗಿದ್ದಿರ್ಬೋದು, ವೈದ್ಯಕೀಯ ಇಲಾಖೆಯಲ್ಲಿರ್ತಕ್ಕಂಥವರಾಗಿದ್ದಿರ್ಬೋದು, NGOದವರಾಗಿದ್ದಿರ್ಬೋದು, ಇನ್ನಿತರ ಯಾರೇ ಆಗಿದ್ದಿರ್ಬೋದು, ಅವರೆಲ್ಲರನ್ನು ದೇವರ ಆಶೀರ್ವದಿಸಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ವಿಶ್ವವಾಣಿ ಸಂಸ್ಥೆ ಕೂಡ ನಮ್ಮ ದೇಶದುದ್ದಕ್ಕೂ ಅನೇಕ ಕಡೆಗಳಲ್ಲಿ ಈ ತರ ಲಕ್ಷಾಂತರ ಮಾಸ್ಕ್ಗಳನ್ನು ಸ್ವತಃ ಮನೆಯಲ್ಲಿ ತಯಾರು ಮಾಡಿ ಸರಬರಾಜು ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ಮಾಸ್ಕ್ಗಳ ಮೇಲೆ ವಿಶ್ವವಾಣಿ ಅಂತ ಹೇಳಿ ನಾವು ಕೂಡ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಇದ್ದೇವೆ. ಅದು ನಿಮ್ಮಂಥವರು ಕೊಟ್ಟಂತ ದೇಣಿಗೆ ಮೂಲಕವಾಗಿ ನಾವು ಅದನ್ನು ಉಳಿಸಿಕೊಂಡಿಲ್ಲ, ಎಲ್ಲರಿಗೂ ಹಂಚ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇದರ ಜೊತೆಯಲ್ಲಿಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕೊರೋನಾ ನಮ್ಮ ದೇಹವನ್ನು ಮಾತ್ರ ಕೊಲ್ಲುತ್ತದೆ, ಆದರೆ ಆತ್ಮವನ್ನು ಕೊಲ್ಲುವುದಿಲ್ಲ. ಕೊರೋನಾಕ್ಕಿಂತಲೂ ಮಹಾಭೀಕರವಾದಂಥ ಇನ್ನೊಂದು ನಮ್ಮ ಸುತ್ತಲೂ ಆವರಿಸಿಕೊಂಡಿದೆ, ಲೋಕದೊಳಗೆ ವ್ಯಾಪಿಸಿಕೊಂಡಂಥದ್ದಾಗಿದೆ. ಅದುವೇ ಪಾಪ. ಅದುವೇ ಪಾಪ. ಯಾರಾದರೂ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಓದಬೇಕಾಗಿತ್ತು ಅಂತ ಕೇಳ್ಕೊಳ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:12 ಬೇಗ. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಬಿಟ್ಟಂತದ್ದಾಗಿದೆ. ಹೀಗೆ ಈ ಕೊರೋನಾ ಯಾವ ರೀತಿಯಿಂದ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ವ್ಯಾಪಿಸಿಕೊಂಡಂತದ್ದಾಗಿ ಗರ್ಜಿಸುವ ಸಿಂಹದ ಹಾಗೆ ಯಾರ ಕೈಯಲ್ಲಿ ಸಿಗ್ತಾರೋ ಅವರನ್ನು ಹಿಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆಯೋ, ಅದೇ ರೀತಿಯಲ್ಲಿ ಈ ಪಾಪ ಅಂತಕ್ಕಂಥದ್ದು ಕೂಡ ಇಡೀ ವಿಶ್ವದಲ್ಲಿ ವ್ಯಾಪಿಸಿಕೊಂಡಂತದ್ದಾಗಿ ಎಲ್ಲರಲ್ಲಿಯೂ ಕೂಡ ನಾನು ನೀವು ಬಯಸದಿದ್ರೂ ಕೂಡ ಒಳಗಡೆ ಆಗಲೇ ಪ್ರವೇಶ ಮಾಡಿಬಿಟ್ಟಿದೆ. ಆದ್ರೆ ಇವತ್ತು ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ನಾವು ಯೇಸು ಕ್ರಿಸ್ತನ ರಕ್ತದಿಂದ ಅದರಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಆದರೆ ವಿಮೋಚಿಸಲ್ಪಡದೇ ಇರ್ತಕ್ಕಂಥ ಲಕ್ಷ ಕೋಟಿ ಜನ ಇದ್ದಾರೆ. ಅವರ ಗತಿ ಏನು? ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ, ಹೆದರಿರಿ. ಅವರಿಗೆ ಸ್ವಾರ್ಥ ಸಾರುವುದಕ್ಕೋಸ್ಕರವಾಗಿ ದೇವರು ನಿನಗೂ ನಮಗೂ ಆರಿಸಿಕೊಂಡಿದ್ದಾನ ಮೇಲೆ ನಾವು ಸಾರ್ತಾ ಇದ್ದೇವಾ? ಆರ್ ಯು ಪ್ರೊಕ್ಲೇಮಿಂಗ್ ದಿ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್? ಈ ವಿಷಯದಲ್ಲಿ ಲೆಕ್ಕ ಕೇಳುವ ಆತನ ಮುಂದೆ ನೀವು ಹೆದರಿರಿ. ಕೊರೋನಾ ಬರ್ತಾ ಇದೆ, ಬ್ರದರ್ ಎಲ್ಲಿ ಹೋಗ್ಬೇಡ, ಮನೆಯಲ್ಲೇ ಇರು. ಸಿಸ್ಟರ್ ಎಲ್ಲಿಗೆ ಹೋಗ್ಬೇಡ, ಮನೆಯಲ್ಲೇ ಇರು. ಇವತ್ತೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದೆ ನಾನು. ಒಬ್ಬ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಹೋದರಿ ಮನೆ ಮುಂದೆ ನಿಂತ್ಕೊಂಡು, ಅಮ್ಮ ಸ್ವಲ್ಪ ನೀರು ಕೊಡಿ ಅಂತೇಳಿ ಗೇಟ್ ಟಚ್ ಮಾಡ್ತಾಳ ಅಷ್ಟೇ. ಏನು ಗೇಟ್ ಟಚ್ ಮಾಡ್ತೀಯ? ಕೈ ತೆಗಿ, ದೂರ ಹೋಗು. ಯಾಕಮ್ಮ ನೀರು ಕೇಳಿದ್ರೆ ಈ ರೀತಿಯಿಂದ ಹೇಳ್ತಾ ಇದೀಯಾ? ದೂರ ಹೋಗು. ಪಾಪ ಅಮ್ಮ ದೂರ ಹೋಗಿ ನಿಂತ್ಕೊಂಡ್ರೆ ಬಾಟಲ್ ಅಲ್ಲಿ ನೀರು ತಗೊಂಡು ಬಂದ್ಬಿಟ್ಟು ರೋಡ್ ಮೇಲೆ ಇಟ್ಟು ಹೇಳ್ತಾಳೆ, ಈಗ ತಗೋ. ಏನಮ್ಮ ನಾವೇನು ಅಷ್ಟು ಕನಿಷ್ಠನಾ? ಬಾಟಲ್ ತಂದು ನೀರು ರೋಡ್ ಮೇಲೆ ಇಟ್ಟು ನನಗೆ ತಗೋ ಅಂತ ಹೇಳ್ತೀಯ? ಕೊರೋನಾ ಬಂದ್ರೆ ನಮ್ಮ ಮನಸ್ಥಿತಿಯು ಕೂಡ ಈ ಕೊರೋನಾದ ಸಂಬಂಧವಾಗಿ ಒಬ್ಬರು ಇನ್ನೊಬ್ಬರನ್ನು ಸಂಪರ್ಕಿಸುವ ಹಾಗೆ ದೂರ ಮಾಡಿಟ್ಟಿದ್ದೀವಿ. ನಾವು ಫೋನ್ ಮುಖಾಂತರವಾಗಿ ಒಬ್ಬರು ಇನ್ನೊಬ್ಬರನ್ನು ಸಂಪರ್ಕಿಸ್ತಾ ಇರ್ಬೋದು, ಫೋನ್ ಮುಖಾಂತರವಾಗಿ ಇನ್ನೊಬ್ಬರ ಜೊತೆಗೆ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯಗಳನ್ನು ಕಳಿಸಿಕೊಡ್ತಾ ಇರ್ಬೋದು. ಆದ್ರೆ ನಮ್ಮ ಅಕ್ಕಪಕ್ಕದವ್ರ ಜೊತೆಯಲ್ಲಿ, ನಮ್ಮ ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿಯ ಜೊತೆಯಲ್ಲಿ ಯಾವ ರೀತಿಯಿಂದ ನಾವು ಪ್ರತಿಕ್ರಿಯಿಸ್ತಾ ಇದ್ದೇವೆ?
ಮರಣ ನಿಮಿತ್ತವಾಗಿ ಶರೀರ ಕೊಲ್ಲಲ್ಪಟ್ಟರು ಕೂಡ ಆತ್ಮ ಪಾಪದ ನಿಮಿತ್ತವಾಗಿ ನರಕಕ್ಕೆ ಹೋಗ್ತಾ ಇದಲ್ಲ, ಇದ್ರ ಬಗ್ಗೆ ಏನು? ಇದಕ್ಕಾಗಿ ಹೆದರಿ ಸ್ವಾರ್ಥ ಸಾರಲೇಬೇಕು ಅಂತಕ್ಕಂಥ ಋಣ ಕರ್ತನು ನಮ್ಮ ಮೇಲೆ ದಯಪಾಲಿಸಿದ್ದಾನೆ. ಆದ್ರಿಂದ ಇದನ್ನು ನಾವು ಸಾರಲೇಬೇಕಾದಂಥ ಹಂಗಿನವರಾಗಿದ್ದೇವೆ. ನಾವು ವಾಸ್ತವ ಸ್ಥಿತಿಗೆ ಬರೋಣ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ ಏನ್ ಹೇಳ್ತಾ ಇದ್ದಾನೆ? ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಹೌದು, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಇವತ್ತು ನಾವೆಲ್ಲರೂ ಭೌತಿಕವಾಗಿ ನಮ್ಮ ತಂದೆ ತಾಯಿಗಳ ದಾಂಪತ್ಯದ ಪ್ರೀತಿಯ ಕಾರಣವಾಗಿ ಜನಿಸಿದ್ದೇವೆ. ಅದರ ಮೂಲಕವಾಗಿ ನಮ್ಮ ತಂದೆ ತಾಯಿಗಳ ಜೆನೆಟಿಕ್ ಅಥವಾ DNA ನಮ್ಮೊಳಗಿದೆ. ಹೀಗಾಗಿ ನಾವು ಸಂಚರಿಸುವಂತ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ನಮ್ಮನ್ನು ಗುರುತಿಸ್ತಕ್ಕಂಥ ಜನರೆಲ್ಲರೂ ಏನ್ ಹೇಳ್ತಾರೆ? ಇವು ಅಮ್ಮ ಇದ್ದಂಗೆ ಅದನ್ನು ನೋಡು, ಅಪ್ಪ ಇದ್ದಂಗೆ ಅದನ್ನು ನೋಡು. ನೆನ್ನೆ ದಿವಸ ನನ್ನ ಮಗಳನ್ನ ಹತ್ರ ಬಂದಳು. ಇಲ್ಲಿ ನೋಡು, ಒಂದು ಸಣ್ಣದಾಗಿ ತಗ್ಗಿದೆ ಇಲ್ಲಿ ನೋಡ್ಬಿಟ್ಟು ನನಗೆ ಕೂಡ ಹೇಳ್ತಾರೆ, ಡ್ಯಾಡಿ ನನಗೂ ತಗ್ಗಿದೆ ನೋಡು, ನಾವಿಬ್ರು ಒಂದೇ. ಎಸ್, ತಂದೆಯಲ್ಲಿರ್ತಕ್ಕಂಥ ಜೆನೆಟಿಕ್, ತಾಯಿಯಲ್ಲಿರ್ತಕ್ಕಂಥ ಜೆನೆಟಿಕ್ ಮಕ್ಕಳಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅದೇ ರೀತಿಯಿಂದ ಇವತ್ತಿನ ದಿವಸ ಆತ್ಮಿಕವಾಗಿ ನನ್ನನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಯಾವ ದೇಹ ಯಾವ ರಕ್ತದಲ್ಲಿ ನಾವು ಪಾಲು ತೆಗೆದುಕೊಳ್ತಾ ಇದ್ದೇವೋ ಆ ದೇಹ ರಕ್ತ ಯೇಸು ಕ್ರಿಸ್ತನು ನನಗಾಗಿ ಸುರಿಸಿದ್ದಾನೆ ಎಂಬುದಾಗಿ ಒಪ್ಪಿಕೊಂಡು, ಯೇಸು ಕ್ರಿಸ್ತನು ತನ್ನ ದೇಹವನ್ನು ನನಗಾಗಿ ಮುರಿದಿದ್ದಾನೆ ಎಂಬುದಾಗಿ ಒಪ್ಪಿಕೊಂಡು, ಅದರಲ್ಲಿ ಯಾರು ಪಾಲು ತೆಗೆದುಕೊಂಡು ಯೇಸುವಿನಲ್ಲಿದ್ದು ಪವಿತ್ರವಾದಂಥ ಜೀವಿತವನ್ನು ಜೀವಿಸ್ತಾರೋ ಅಂತವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಜೆನೆಟಿಕ್ ಅನ್ನು ತಮ್ಮ ದೇಹದಲ್ಲಿ ತಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುತ್ತವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಹೆದರಿಕೆ ಅನ್ನುವಂಥದ್ದು ನಮ್ಮನ್ನು ತುಳಿದು ಹಾಕಿದ್ರು ಕೂಡ ಏಸಪ್ಪ ನಮ್ಮನ್ನು ಮೇಲೆ ಕೆತ್ತ. ಈ ಲೋಕದೊಳಗಿರ್ತಕ್ಕಂಥ ಅವನು ನಮಗಿಂತ ದೊಡ್ಡವನಾಗಿದ್ದಿರಬಹುದು, ಆದ್ರೆ ನಮ್ಮೊಳಗಿರ್ತಕ್ಕಂಥವನಾದಂಥ ಏಸಪ್ಪ ನಮಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಯಾಕಂದ್ರೆ ಆತನ DNA ನಮ್ಮಲ್ಲಿದೆ, ಆತನ ಜೆನೆಟಿಕ್ ನಮ್ಮಲ್ಲಿದೆ ಪ್ರಿಯರೇ, ಆತನ ಎಲ್ಲ ಮೂಲ ಸೌಕರ್ಯಗಳು ನಮ್ಮಲ್ಲಿವೆ ಪ್ರಿಯರೇ, ಆತನ ಕೃಪೆ ನಮ್ಮ ಮೇಲಿದೆ. ಹೀಗಾಗಿ ನಾವು ಹೆದರುವಂತ ಅವಶ್ಯಕತೆ ಇಲ್ಲ. ನೋಡ್ರಿ, ಹೆದರಿಕೆ ಕುರಿತು ಒಂದು ನಕಾರಾತ್ಮಕವಾದಂಥ ಸಂಗತಿ ಇದರಲ್ಲಿ ಬರೆಯಲಾಗಿದೆ. ಏನಂತೇಳಿ? ಹೆದರಿಕೆಯು ಯಾತನೆಯನ್ನು ಉಂಟು ಮಾಡುತ್ತದೆ. ಸಮಯ ಬಹಳ ಸಂಕುಚಿತವಾದಂಥದ್ದಾದ ಕಾರಣ ನಾನು ಬಹಳ ಬೇಗ ಹೋಗ್ತಾ ಇದ್ದೇನೆ. ಹೆದರಿಕೆಯು ಯಾತನೆಯನ್ನು ಉಂಟು ಮಾಡುತ್ತದೆ. ಹೆದರಿಕೆಗೆ ಸಂಬಂಧಪಟ್ಟಂತೆ ಹೆದರಿಕೆಯಲ್ಲಿ ಯಾವ ಒಳ್ಳೆಯದನ್ನು ಉತ್ಪಾದಿಸುವಂತ ಶಕ್ತಿ ಇಲ್ಲ. ದೇರ್ ಈಸ್ ನಥಿಂಗ್ ಟು ಪ್ರೊಡ್ಯೂಸ್ ಎನಿ ಗುಡ್ ಥಿಂಗ್ ಇನ್ ದ ಫಿಯರ್. ಹೆದರಿಕೆಯಲ್ಲಿ ಯಾವ ಒಳ್ಳೆಯದನ್ನು ಕೂಡ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಆದ್ರಿಂದ ಕೆಹಜಿ ಏನ್ ಮಾಡಿದ್ರು ಗೊತ್ತಾ? ಬೆಳಗ್ಗೆ ಎದ್ದು ಮನೆ ಬಾಗಿಲನ್ನು ತೆಗೆದು ನೋಡಿದಾಗ ಅವನು ಎದೆ ಒಡೆದೋಗ್ಬಿಡ್ತು. ಯಾಕೆ ಗೊತ್ತಾ? ಸುತ್ತಲೂ ಅರಾಮ್ಯರ ಸೈನ್ಯ ಯಾರನ್ನು ಕೊಲ್ಲುವುದಕ್ಕಾಗಿ ಬಂದ್ಬಿಟ್ಟಿದೆ? ಪ್ರವಾದಿಯಾದ ಎಲೀಷನನ್ನು ಕೊಲ್ಲುವುದಕ್ಕಾಗಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಅಪ್ಪವ್ರೆ ಅಂತೇಳಿ ಓಡ್ರು. ದೇರ್ ಇಸ್ ನಥಿಂಗ್ ಗುಡ್ ಟು ಪ್ರೊಡ್ಯೂಸ್ ಇನ್ ದ ಫಿಯರ್. ಹೆದರಿಕೆ ನಮ್ಮ ಶಕ್ತಿಯನ್ನೆಲ್ಲ ಹೀರಿಕೊಳ್ತದೆ. ಪ್ರವಾದಿಯಾದಂಥ ಎಲಿಯ ಕರ್ಮೇಲ್ ಬೆಟ್ಟದಲ್ಲಿ ಎಷ್ಟು ಜನ ಬಾಳನ ಪ್ರವಾದಿಗಳನ್ನು ಕೊಂದು ಹಾಕಿದ್ದಾರೆ. ಎಷ್ಟು ಕರೇಜ್ ಇತ್ತು ಅವನಲ್ಲಿ. ಸತ್ಯದೇವರು ಯೆಹೋವನೋ ಬಾಳನೋ ಎಂಬುದಾಗಿ ಸವಾಲು ಮಾಡಿ, ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ಪ್ರಾರ್ಥನೆ ಮಾಡಿ, ನೀವು ಯಜ್ಞವೇದನ್ನು ಕಟ್ಟಿ, ನಾನು ಯಜ್ಞವೇದನ್ನು ಕಟ್ತೇನೆ. ಆಕಾಶದಿಂದ ಬೆಂಕಿಯನ್ನು ಬೀಳಿಸೋಣ. ಯಾರ ಪ್ರಾರ್ಥನೆಯನ್ನು ಕೇಳಿ ದೇವರು ಆಕಾಶದಿಂದ ಬೆಂಕಿಯನ್ನು ಬೀಳಿಸಿ ಯಜ್ಞವೇದಿಯ ಮೇಲಿರ್ತಕ್ಕಂಥದ್ದನ್ನು ಸುಳ್ತಾನೋ ಅಂಥವನನ್ನು ನಾವು ಸೇವಿಸೋಣ ಎಂಬುದಾಗಿ ಸವಾಲು ಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಬೆಂಕಿಯನ್ನು ಬರಮಾಡಿದಂಥ ಎಲಿಯ, ಕರ್ಮೇಲ್ ಬೆಟ್ಟದಲ್ಲಿ ಅನೇಕ ಬಾಳನ ಪೂಜಾರಿಗಳನ್ನು ಕೊಂದು ಹಾಕಿದಂಥ ಎಲಿಯ, ಇಜ್ಬೇಲಳು ಇವನನ್ನು ಹಿಡಿದು ಕೊಲ್ಲಬೇಕು, ನಾನು ಕೊಲ್ಲದಿದ್ದರೆ ಇಜ್ಬೇಲಳೇ ಅಲ್ಲ ಅಂತೇಳಿ ಶಪಥ ಮಾಡಿದಾಗ ಅವನು ಓಡೋಗ್ತಾ ಇದ್ದಾನೆ. ಶಕ್ತಿಯೆಲ್ಲ ಏನಾಗ್ಬಿಟ್ಟು ಶಕ್ತಿಯನ್ನೆಲ್ಲ ಹೀರ್ಕೊಂಡು ಬಿಡ್ತದೆ. ಹೆದರಿಕೆ ನಮ್ಮನ್ನು ದೇವರಿಗೆ ಮುಖ ತೋರಿಸದಂತೆ ಮಾಡುತ್ತದೆ. ದೇವರ ಮುಂದೆ ನಮ್ಮ ಮುಖ ತೋರಿಸಲಾರ್ದ ಹಾಗೆ ಆದಾಮ ಹೋಗ ಏನ್ ಮಾಡಿದ್ರು? ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ನೀನು ಬರುವಂತ ಸಂಬಳವನ್ನು ಕೇಳಿ ನಾವು ಬೆತ್ತಲೆಯಾಗಿದ್ದೇವಲ್ಲ ಎಂಬುದಾಗಿ ಹೆದರಿ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದೀವಿ.
ಹೆದರಿಕೆ ಬೇಡವಾದವುಗಳೆಲ್ಲದ ಕಲ್ಪಿಸಿಕೊಳ್ಳುವಂತೆ ಮಾಡ್ತಾರೆ. ಯಪ್ಪ, ಇದು ಮಹಾಭಯಂಕರ. ಹೆದರಿಕೆ ಮನುಷ್ಯನ ಜೀವಿತದಲ್ಲಿ, ವಿಶ್ವಾಸಗಳ ಜೀವಿತದಲ್ಲಿ ಬೇಡವಾದಂಥದ್ದೆಲ್ಲ ಕಲ್ಪಿಸಿಕೊಳ್ಳುವುದಕ್ಕಾಗಿ ಪ್ರಾರಂಭ ಮಾಡಿಬಿಡ್ತಾರೆ. ಮಗ 7 ಗಂಟೆ ಆಯ್ತು ಬರಲಿಲ್ಲ, ಎಲ್ಲಿ ಹೋದ್ರು ಏನೋ ಏನಾಯ್ತು. ಅದರಲ್ಲಿ ಬೇರೆ ಈ ಡ್ಯೂಕ್ ಅಂತಕ್ಕಂಥ ಗಾಡಿ, ದೊಡ್ಡ ದೊಡ್ಡ ಮೋಟರ್ ಸೈಕಲ್ಗಳೆಲ್ಲ ಬಂದ್ಬಿಟ್ಟಿವೆ. ಸಣ್ಣ ಯಾವ್ದು ಓಡಿಸ್ತೀವಿ? ನಮ್ಮ ತೂಕಕ್ಕಿಂತಲೂ ಹೆಚ್ಚು ತೂಕ ಇರ್ತಕ್ಕಂಥ ಗಾಡಿಗಳು. ನಾನು ಫೆಬ್ರವರಿಯಲ್ಲಿ ನನ್ನ ಮಗನಿಗೆ ನೋಡೋದಕ್ಕಾಗಿ ಮುಂಬೈಗೆ ಹೋಗಿದ್ದೆ. ಡ್ಯಾಡಿ ನನಗೆ ಲ್ಯಾಪ್ಟಾಪ್ ಬೇಕಂದ್ರೆ ಲ್ಯಾಪ್ಟಾಪ್ ಕೊಡಿಸಿದೆ. ನನಗೆ ಮೋಟರ್ ಸೈಕಲ್ ಬೇಕು ಅಂತ ಹೇಳಿ, ಸರಿಯಪ್ಪ ಮೋಟರ್ ಸೈಕಲ್ ಕೊಡಿಸ್ತೀನಿ ನಡೆ ಅಂತ ಹೇಳಿ ಶೋರೂಮ್ ಕರ್ಕೊಂಡು ಹೋಗ್ಬಿಟ್ಟೆ. ಆ ಶೋರೂಮ್ ಕರ್ಕೊಂಡು ಹೋದಾಗ ಗಾಡಿ ಇಷ್ಟ ಹತ್ರ ಐತಿ, ಇಷ್ಟ ಅಗಲ ಐತಿ, ಅವನು ಅದ್ರ ಮುಂದೆ ನಿಂತ್ಕೊಂಡ್ರೆ ಹೆಂಗೆ ಕಾಣ್ತಾ ಇದೆ. ಏನು ನನ್ನಂಥದ್ದು ಹೀರೋ ಸ್ಪ್ಲೆಂಡರ್ ತಗೊಳ್ಳಪ್ಪ, ಹೀರೋ ಪ್ರೋ ತಗೊಳ್ಳಪ್ಪ, ಇಲ್ಲ ಡಿಸ್ಕವರಿ ತಗೊಳ್ಳಪ್ಪ, ಇಲ್ಲ ಪಲ್ಸರ್ ತಗೊಳ್ಳಪ್ಪ. ಇದೇನು ಅಂತ ಹೇಳಂತಂದ್ರೆ ಯಾರ್ದೋ ನೋಡ್ಬಿಟ್ಟಿದ್ದಾನಂತೆ, ಅದಕ್ಕೆ ಅದನ್ನು ತಗೊಳ್ಬೇಕು. ರಾಯಲ್ ಎನ್ಫೀಲ್ಡ್ಗಿಂತಲೂ ದಪ್ಪ ಅದು. ಸರಿ, ರೇಟ್ ಎಲ್ಲ ವಿಚಾರಿಸಿದ್ವಿ. ವಿಚಾರಿಸಾದ್ಮೇಲೆ ಫಿಕ್ಸ್ ಮಾಡಿದ್ವಿ ರೇಟ್ ಎಲ್ಲ. ಇನ್ನೇನು ಪೇಮೆಂಟ್ ಮಾಡಬೇಕಂದ್ರೆ ರಿಜಿಸ್ಟ್ರಿ ಯಾರ ಹೆಸರು ಹಾಕ್ಬೇಕು? ನನ್ನ ಹೆಸರಿನಲ್ಲಿ. ನಿಮ್ದು ಅಡ್ರೆಸ್ ಪ್ರೂಫ್ ಕೊಡಿ ಅಂದರೆ ಅವನಿಗೆ ಅಡ್ರೆಸ್ ಪ್ರೂಫ್ ಇಲ್ಲ. ಯಾರ್ದೋ ಮನೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ಟರೆ ಇದು ನಡೆಯಂಗಿಲ್ಲ ಸರ್, ನಿಮ್ಮ ಅಡ್ರೆಸ್ ಪ್ರೂಫೇ ಬೇಕು. ಸೊ ನಂದು 1.5 ಲಕ್ಷ ರೂಪಾಯಿ ಉಳಿತು. ಕೇಳಿಸ್ಕೊಂಡ್ರೆ ಪ್ರಿಯರೇ, ಹೆದರಿಕೆ ಅಲ್ಲ ಸಲ್ಲದನ್ನೆಲ್ಲ ಯೋಚನೆ ಮಾಡೋದಕ್ಕಾಗಿ. ಮಗಳು ಸ್ವಲ್ಪ ಏನಾದರೂ ಲೇಟ್ ಆಗಿ ಬಂದಳು, ಮಗಳು ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಯಾವುದಾದ್ರೂ ಒಬ್ಬ ಹುಡುಗನ ಜೊತೆಯಲ್ಲಿ ಮಾತಾಡಿಸ್ತಾರೆ. ಗಂಡ ಒಂದು ವೇಳೆ ಹೆಚ್ಚು ಕಡಿಮೆ ಬರೋದಕ್ಕೆ ತಡ ಆಯ್ತಾ, ಅಲ್ಲದ್ದೆಲ್ಲ ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಈ ಅಲ್ಲದ್ದೆಲ್ಲ ವಿಚಾರ ಮಾಡಿ ಯೋಬನ ಏನಾದರೂ ಗೊತ್ತಾ? ಕಷ್ಟಕ್ಕೆ ಬಂದ. ಯೋಬನ ಉದಾಹರಣೆ ನಾನು ಬೇರೆ ಯಾರಿಗೂ ಹೇಳ್ತೇನೆ. ಹೆದರಿಕೆ ದೇವರಿಂದ ಬರುವುದಿಲ್ಲ, ಅದು ಸೈತಾನಿನಿಂದ. ಲೋಕ ಮುಳುಗಿ ಹೋಗುವಂತ ರೀತಿಯಿಂದ ಜನ ಇವತ್ತಿನ ದಿವಸದಲ್ಲಿ ಗಾಬರಿಯಾಗಿದೆ. ವಿಶ್ವಾಸಿಗಳು ಕೂಡ ಲೋಕ ಮುಳುಗುವಂತ ರೀತಿಯಿಂದ ಇವತ್ತಿನ ದಿವಸದಲ್ಲಿ ಗಾಬರಿಯಾಗಿದ್ದಾರೆ. ಉದ್ಯೋಗ ಕಳ್ಕೊಂಡಂಥವ್ರು ಒಂದು ಕಡೆ, ಆದಾಯ ತಪ್ಪಿದಂಥವ್ರು ಒಂದು ಕಡೆ, ಇನ್ನೊಂದು ರೀತಿಯಿಂದ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಒಂದು ಕಡೆ. ಲೋಕ ಮುಳುಗ್ತಾ ಇದೆ ಅಂತ. ಒಂದು ಮೀನು ಈಸಾಡ್ಕೊಂಡು ಒಂದು ಅಲೆಗೆ ಅಪ್ಪಳಿಸ್ಕೊಂಡು ಬಂದು ಸಮುದ್ರ ದಡದಲ್ಲಿ ಬಿದ್ದುಬಿಟ್ಟಾಗ ಅದು ವಿಲಿ ಒದ್ದಾಡ್ತಾ ಇದೆ. ಮೇಲೆ ನೀರಿಲ್ಲ, ಕೆಳಗಡೆ ನೀರಿಲ್ಲ, ಸುತ್ತಲೂ ನೀರಿಲ್ಲ, ಅದರಲ್ಲಿ ಏನು ಕಾಣ್ತಾ ಇದೆ. ಭಯ ಪಟ್ಕೊಂಡು ಅಮ್ಮ ಅಮ್ಮ ಅಮ್ಮ, ಸಮುದ್ರದ ನೀರೆಲ್ಲ ಬಂದೋಗ್ಬಿಟ್ಟು ನಾವೇನು ಮಾಡೋಣ ಈಗ. ಕೆಲವು ಕ್ಷಣಗಳಲ್ಲಿ ಅದರಿಂದ ಇನ್ನೊಂದು ಅಲೆ ಬಂದ್ಬಿಡ್ತದೆ. ಇನ್ನೊಂದು ಅಲೆ ಬಂದು ಅದನ್ನು ಎಳ್ಕೊಂಡು ಒಳಗಡೆ ಹೋಗ್ಬಿಡ್ತದೆ. ಮತ್ತೆ ಸಮುದ್ರದಲ್ಲಿ ಈಜಾಡೋದಕ್ಕೆ ಪ್ರಾರಂಭ. ಹಲ್ಲೆಲೂಯಾ. ಇಂಥ ಕರುಣಗಳು 100 ಬರಲಿ ಪ್ರಿಯ, ಇಂಥ ಸಂಕಷ್ಟಗಳು 100 ಬರಲಿ ಪ್ರಿಯ. ನಮ್ಮ ಏಸಪ್ಪ ಹಿಂದಿನಿಂದ ತನ್ನ ಕೃಪೆ ಎಂಬಂಥ ಅಲೆಯನ್ನು ನಮ್ಮ ವಿಷಯದಲ್ಲಿ ಬೀಸ ಮಾಡುವಾಗ ಇವೆಲ್ಲವುಗಳಿಂದ ನಾವು ತಪ್ಪಿಸಿಕೊಳ್ಳಲು ಶ್ರಮಿಸ್ತೇವೆ. ಮತ್ತು ಬೆಕ್ಕು ನೋಡ್ರಿ, ನನಗಿವತ್ತು ಇಲ್ಲಿ ಸಿಗಲಿಲ್ಲ ಅಂತೇಳಿ ಯಾವತ್ತೂ ಚಿಂತೆ ಮಾಡಲಿಲ್ಲ. ಆನಿಮಲ್ ಪ್ಲಾನೆಟ್ ಈ ವರದಿಗಳನ್ನು ಕೊಡ್ತಾರಲ್ಲ, ಜಾಗ್ರಫಿಕಲ್ ಚಾನಲ್ ನೋಡುವಾಗ ಆನಿಮಲ್ ಪ್ಲಾನೆಟ್ ಅಂತ ಅದರಲ್ಲಿರ್ತಕ್ಕಂಥ ಕೆಲವರು ಭೇಟಿಯಾಗಿ ಅವ್ರು ಏನು ಹೇಳ್ತಾರೆ ಗೊತ್ತಾ? ಸಿಂಹ, ಚಿರತೆ, ಹುಲಿಗಳು ಬೇಟೆ ಆಡುತ್ತಾ ಸುಮಾರು 10-12 ಸಾರಿ ವಿಫಲಗೊಳ್ಳುತ್ತವೆ. 10-12 ಸಾರಿ ಬೇಟೆ ಆಡುವಾಗ ಒಂದು ಸಾರಿ ಮಾತ್ರ ಅವು ಬೇಟೆಯಿಂದ ಕ್ಯಾಚ್ ಮಾಡ್ತಾರೆ. ಬೇಟೆ ವಿಫಲಗೊಂಡಾಗ ಗಂಡು ಸಿಂಹವಾಗಲಿ ಹೆಣ್ಣು ಸಿಂಹವಾಗಲಿ ಮಕ್ಕಳಿಗೆ ಒಂದು ಕಡೆ ಕೂಡಿ ಬೇಟೆ ಸಿಗಲಿಲ್ಲ ಅಂತ ಹೇಳಂಗಿಲ್ಲ. ಅವು ಸ್ವಚ್ಛಂದವಾಗಿ ಆಡ್ತಾನೆ ಇರ್ತವೆ. ಮತ್ತೆ 11ನೇ ಸಾರಿ ಪ್ರಯತ್ನ ಮಾಡಿ ಬೇಟೆ ಸಿಕ್ಕಾಗ ಎಲ್ಲವುಗಳು ಕೂಡಿ ತಿಂದು ಮತ್ತೆ ಮಜವಾಗಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ ಹಾಡ್ಕೊಂಡು ಹೋಗ್ತವೆ. ಯಾಕೆ ಗೊತ್ತಾ? 145ನೇ ಕೀರ್ತನೆಯಲ್ಲಿರುವಂತ ವಾಕ್ಯ ನಮಗಿಂತಲೂ ಹೆಚ್ಚು ಅವುಗಳಿಗೆ ಗೊತ್ತು. ದಯಮಾಡಿ ಆ ವಚನ ಒಂದು ಓದೋಣ, ಮುಗಿಸ್ತೀನಿ. ನಾನು ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. 145ನೇ ಕೀರ್ತನೆ 15ನೇ ವಚನ ಯಾರಿಗೆ ಸಿಗ್ತದೆ? ಅವರು 36ನೇ ಕೀರ್ತನೆ 6ನೇ ವಚನ ಯಾರಿಗೆ ಸಿಗ್ತದೆ? ಅವರು ಯೆಹೋವನೇ ಎಲ್ಲಾ ಜೀವಿಗಳು, ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತಿಗೆ ಆಹಾರವನ್ನು ಕೊಡುತ್ತಿ. ಕೀರ್ತನೆ 36:6.
ನಿನ್ನ ನೀತಿಯು ದಿವ್ಯ ಪರ್ವತದಂತಿದೆ. ನಿನ್ನ ನ್ಯಾಯವು ಮಹಾಸಾಗರದಂತಿದೆ. ಯೆಹೋವನೇ ನೀನು ಮನುಷ್ಯರನ್ನ ಮೃಗಗಳನ್ನ ಏನ್ ಮಾಡ್ತಿ? ಸಂರಕ್ಷಿಸುತ್ತಿ. ಹಲ್ಲೆಲೂಯಾ. ಹೀಗಿರುವಾಗ ಯಾಕ್ರಿ ಚಿಂತೆ? ಹೀಗಿರುವಾಗ ಯಾಕ್ರಿ ಹೆದರಿಕೆ? ಹೀಗಿರುವಾಗ ಯಾಕ್ರಿ ಆತಂಕ? ಯಾವ ಜೀವಿಗಳ ಕಣ್ಣುಗಳು ಆತನನ್ನ ನೋಡ್ತಾ ಇದೆಯೋ, ಹಾಗಾದ್ರೆ ನಮ್ಮ ಕಣ್ಣುಗಳು ಏನ್ ಮಾಡಬೇಕು? 123ನೇ ಕೀರ್ತನೆ 1ನೇ ವಚನ 2ನೇ ವಚನ, ಪರಲೋಕದಲ್ಲಿ ಆಸೀನನಾಗಿರುವ ಆತನೇ ನಮ್ಮ ಕಣ್ಣುಗಳು ನಿನ್ನಲ್ಲಿ. ಯಜಮಾನನ ಕೈಗಳನ್ನ ದಾಸನ ಕಣ್ಣುಗಳು, ಯಜಮಾನಿಯ ಕೈಗಳನ್ನ ದಾಸಿಯ ಕಣ್ಣುಗಳು ನೋಡುವ ಪ್ರಕಾರ ಯೆಹೋವನೇ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ಉದಾಹರಣೆಯನ್ನು ಹೇಳಿ ನಾನು ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಹೆದರಿಕೆ ಉಂಟಾದಾಗ ಏನ್ ಮಾಡಬೇಕೆಂಬುದಾಗಿ ನಮ್ಮ ಪಿತೃಗಳು ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಪೂರ್ವಕಾಲ ವೃತ್ತಾಂತ 2ನೇ ಪುಸ್ತಕ 20ನೇ ಅಧ್ಯಾಯ ಮೊದಲಿನ 4 ವಚನಗಳು. ಪೂರ್ವಕಾಲ ವೃತ್ತಾಂತ 2ನೇ ಪುಸ್ತಕ 20ನೇ ಅಧ್ಯಾಯ ಮೊದಲಿನ 4 ವಚನಗಳು. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗುನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪರ್ವತದ ಕಡೆಯಿಂದ ಬಂದು ಈಗ ಎಂಗೆದಿ ಎನಿಸಿಕೊಳ್ಳುವ ಹಚೆಚೋನ್ ತಾಮಾರಿನಲ್ಲಿರ್ತಾರೆ ಎಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಏನ್ ಮಾಡ್ತಾ ಇದ್ದಾನೆ? ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು. ಎಲ್ಲರೂ ಸೇರಿ ಈ ವಚನ ಓದೋಣ. ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು. ಯೆಹೂದ್ಯರೆಲ್ಲರಿಗೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಯೆಹೋಷಾಫಾಟ ಅಂದ್ರೆ ಯೆಹೋವ ಜಡ್ಜ್. ಯೆಹೋವನು ನ್ಯಾಯ ತೀರಿಸಿದನು. ನೋಡ್ರಿ, ಇಲ್ಲಿ ಕೂಡ ದೂತರು, ಆ ಸುದ್ದಿ ತರ್ತಕ್ಕಂಥ ದೂತರು ಎಷ್ಟು ಕುತಂತ್ರಿಗಳದಾರ ಅಂತ ಹೇಳಿದ್ರೆ, ನೋಡ್ರಿ ಏನ್ ಹೇಳ್ತಾರೆ ಅವರಿಗೆ, ನಿನಗೆ ವಿರುದ್ಧವಾಗಿ ಬಂದಿದ್ದಾರೆ ಅಂತ. ಯಾರಿಗೆ ವಿರುದ್ಧವಾಗಿ? ಈ ಸಭೆಯಲ್ಲಿ ನಾವು 65 ಫ್ಯಾಮಿಲಿಗಳಿದ್ದೀವಿ. ಎಷ್ಟು ಫ್ಯಾಮಿಲಿಗಳಿದ್ದೀವಿ? ಯಾರಾದ್ರೂ ಈ ಚರ್ಚಿಗೆ ವಿರುದ್ಧವಾಗಿ ಬಂದ್ರೆ ಅದು ನಮ್ಮ ಪಾಸ್ಟರ್ ಅನಿತಾ ಅವರಿಗಾಗಲಿ, ಜೇಕಬ್ ಫ್ರಾನ್ಸಿಸ್ ಪಾಸ್ಟರ್ ಅವರಿಗಾಗಿ ಅಲ್ಲ ಪ್ರಿಯ. ಅವ್ರಿಗೆ ವಿರುದ್ಧವಾಗಿ ಬರಂಗಿಲ್ಲ. ಅವ್ರ ವಿರುದ್ಧ ಬರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ವಿರುದ್ಧ. ಇಲ್ಲಿ ದೂತರು ಏನ್ ಹೇಳ್ತಾ ಇದಾರೆ ನೋಡ್ರಿ, ನಿನಗೆ ವಿರುದ್ಧವಾಗಿ. ಅದರಲ್ಲಿ ಬೇರೆ ಅವನಿಗೆ ಹೆದರಿಸ್ತಾರೆ. ಸಹಜ ಇದೆ ಹೆದರಿಕೆ ಅನ್ನೋದು. ಯಾಕಂದ್ರೆ ಅದು ನಮ್ಮ ಮೂಲ ಪಿತೃವಿನಿಂದ ಬಂದ್ಬಿಟ್ಟಿದೆಯಾ. ಪಾಪದ ಜೊತೆಗೆ ಹೆದರಿಕೆ, ಪಾಪದ ಜೊತೆಗೆ ಅವಿಧೇಯತೆ, ಪಾಪದ ಜೊತೆಗೆ ಹಿಂಜರಿಯುವಿಕೆ, ಪಾಪದ ಜೊತೆಗೆ ದೇವರಿಂದ ದೂರ ಹೋಗಿ ಜೀವಿಸ್ತಕ್ಕಂಥದ್ದು, ಪಾಪದ ಜೊತೆ ನಾವು ಬೇಕಾಬಿಟ್ಟು ಜೀವಿಸ್ತಕ್ಕಂಥದ್ದು, ಪಾಪದ ನಿಮಿತ್ತವಾಗಿ ನಮ್ಮ ಇಷ್ಟಾನುಸಾರವಾಗಿ ಬಾಳ್ತಕ್ಕಂಥದ್ದು, ಪಾಪದ ನಿಮಿತ್ತವಾಗಿ ನಾವು ದೇವರನ್ನ ಅಸಹ್ಯಪಡಿಸುವಂತ ರೀತಿಯಿಂದ, ದೇವರಿಗೆ ಬೇಸರಿಕೆ ಉಂಟಾಗುವಂತ ರೀತಿಯಿಂದ ವರ್ತಿಸ್ತಕ್ಕಂಥದ್ದು, ಇದೆಲ್ಲ ನಮ್ಮ ಮೂಲ ಪಿತೃವಿಂದ ಬಂದ್ಬಿಟ್ಟಿದೆ. ಆದ್ರಿಂದಲೇ 2ನೇ ಆದಾಮನಾದಂಥ ಯೇಸು ಕ್ರಿಸ್ತನು ಅವೆಲ್ಲವುಗಳನ್ನು ಹೊಡೆದು ಹಾಕುವುದಕ್ಕೋಸ್ಕರವಾಗಿ ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯ ಮೇಲೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡನು. ಹಲ್ಲೆಲೂಯಾ. We have become righteous. ನಾವು ನೀತಿವಂತರಾಗಬೇಕು. ಯೆಹೋವನನ್ನು ಆಶ್ರಯಿಸಿಕೊಳ್ಳೋಣ ಎಂಬುದಾಗಿ ನಿರ್ಣಯಿಸಿಕೊಂಡು ಎಲ್ಲ ಯೆಹೂದ್ಯರನ್ನು ಕರೆದಂತ ಯೆಹೋಷಾಫಾಟನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ದಯಮಾಡಿ ಯಾರಾದ್ರೂ 20ನೇ ವಚನ. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರೇ ಹೊರಡುವಾಗ ಯೆಹೋಷಾಫಾಟನು ನಿಂತವರಿಗೆ, ಯೆಹೂದ್ಯರೇ ಯೆರೂಸಲೇಮಿನವರೇ ಮಾತನ್ನು ಕೇಳಿರಿ, ನನ್ನ ಮಾತು ಕೇಳ್ರಿ. ಯೆಹೋವನಲ್ಲಿ ಭರವಸೆ ಬಿಡಿರಿ. ಮೊದಲನೇದಾಗಿ ಏನ್ ಹೇಳ್ತದಾನೆ? ಯೆಹೋವನಲ್ಲಿ ಭರವಸೆ ಬಿಡ್ರಿ. ಎರಡನೇದಾಗಿ ಆಗ ಸುರಕ್ಷಿತವಾಗಿರಿ, ಹಾಗೆ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ. 20 ನಂತರದಲ್ಲಿ ಪ್ರಿಯ ದೇವರ ಮಕ್ಕಳೇ, ಯಾರಾದ್ರೂ 22ನೇ ವಚನ ಹೋದ್ರಿ, 21ನೇ ವಚನ ಹೋದ್ರಿ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು
ಮಾಡಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಅದರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆ ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಹಲ್ಲೆಲೂಯಾ. ಯೆಹೂದ್ಯರಿಗೆ ಯೆಹೋಷಾಫಾಟನು ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ನಿರ್ಣಯಿಸಿಕೊಂಡಂತವನಾಗಿ 3 ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. ಇವತ್ತು ಈ ಕೊರೋನಾದಿಂದ ತಪ್ಪಿಸಿಕೊಂಡಂತವರಾಗಿ ಲೋಕದಲ್ಲಿ ಸಂಭವಿಸುವಂತೆ ಎಲ್ಲಾ ಪ್ರಕಾರವಾದಂತ ನಮಗೆ ವಿರುದ್ಧವಾದಂತ ಕಾರ್ಯಗಳಿಂದ ನಾವು ತಪ್ಪಿಸಿಕೊಳ್ಳಬೇಕು ಅನ್ನುವುದಾದ್ರೆ ಯೆಹೋಷಾಫಾಟನು ಯೆಹೂದ್ಯರಿಗೆ ಹೇಳಿದಂತ ಮಾತನ್ನೇ ನಾಜರೀನ್ ಸಭೆಯವರಾದಂತ ನಮಗೆ ಇವತ್ತು ದೇವರ ಸೇವಕರ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಯೆಹೋವನಲ್ಲಿ ಭರವಸೆ ಬಿಡಿರಿ. ಯಾಕೆ ಯೆಹೋವನಲ್ಲಿ ಭರವಸೆ ಬಿಡಿರಿ ಅಂತ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಆತನ ಪ್ರವಾದಿಗಳ ಮೂಲಕ ಯೆಹೋವನು ನಮಗೆ ಕೆಲವು ಪ್ರವಾದನ ವಾಕ್ಯಗಳನ್ನು ತಿಳಿಸಿದ್ದಾನೆ. ಕೀರ್ತನೆ 25:14 ನೋಡ್ತೇವೆ, ಆತನು ತನ್ನ ಸದ್ಭಕ್ತ ಜನರಿಗೆ ತನ್ನ ಒಡಂಬಡಿಕೆಯನ್ನು ನೆನಪು ಮಾಡಿಕೊಡುತ್ತಾನೆ. He remembers his people the covenant. ತನ್ನ ಒಡಂಬಡಿಕೆಯನ್ನ ಜ್ಞಾಪಕ ಮಾಡ್ತಾನೆ. ಆದ್ರಿಂದಲೇ ಯೆಹೋವನಲ್ಲಿ ಭರವಸೆ ಬಿಡ್ರಿ. ಎರಡನೇದಾಗಿ ಏನ್ ಹೇಳ್ತಾ ಇದ್ದಾನೆ? ಆತನ ಪ್ರವಾದಿಗಳನ್ನ ನಂಬಿರಿ. ಯಾವಾಗ ಯೆಹೋಷಾಫಾಟನ ಹೆದರಿ ಎಲ್ಲ ಯೆಹೂದ್ಯರನ್ನು ಒಂದುಗೂಡಿಸ್ತಾ ಇದ್ದಾನೋ ಆಗ 14ನೇ ವಚನದಿಂದ 17ನೇ ವಚನದವರೆಗೆ ನೋಡ್ತಾ ಇದ್ದೇವೆ. ಆಸಾಫನ ವಂಶದವನಾದಂತ ಲೇವಿಯನು, ಮತ್ತನ್ನನಿಗೆ ಹುಟ್ಟಿದಂತ ಯೆಗೀಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜಕರೀಯನ ಮಗನೂ ಆದ ಯೆಹಜೀಯೇಲನ ಮೇಲೆ ಯೆಹೋವನ ಆತ್ಮ ಬಂದಿತ್ತು. ಯೆಹೋವನ ಆತ್ಮ ಬಂದ ಮೇಲೆ ಅವನು ಯೆಹೋಷಾಫಾಟನಿಗೂ ಎಲ್ಲ ಯೆಹೂದ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ನಿಂತುಕೊಂಡು ಸುಮ್ಮನೆ ಯೆಹೋವನು ಮಾಡುವಂತ ಕಾರ್ಯವನ್ನು ನೋಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಯೆಹೋವನದೇ. ಹಾಡ್ರಿ. ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವಿಲ್ಲ, ಯುದ್ಧವು ಕರ್ತನದೇ. ಹಲ್ಲೆಲೂಯಾ. ಯೆಹೋವನಲ್ಲಿ ಭರವಸೆ. ಆತನ ಪ್ರವಾದಿಗಳನ್ನು ನಂಬರಿ, ಕೃತಜ್ಞತಾ ಸ್ತುತಿ ಮಾಡಿ. ಇವತ್ತು ಯಾವುದಾದ್ರೂ ಒಂದು ಸೈನ್ಯಕ್ಕೆ ವಿರುದ್ಧವಾಗಿ ತಾಳ, ತಂಬೂರಿ, ಜರಡಿ, ಡ್ರಮ್ಮು, ಈಗಿನ ಗಿಟಾರು, ಈಗಿನ ಕೀಬೋರ್ಡ್ ತಗೊಂಡು ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಹೋಗಿದ್ದು ಕೇಳಿಸ್ಕೊಂಡಿದ್ದೀರಾ? ಇಲ್ಲಲ್ಲ. ವಾಕ್ಯದಲ್ಲಿ ಯೆಹೂದ್ಯರು ಯೆಹೋಷಾಫಾಟನ ಮಾತುಗಳನ್ನು ಕೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಅಲ್ಲಿ ದೇವರು ಅವರ ಮೇಲೆ ಅವರಿಗೆ ಬೇಕಾದಂತ ಜಯವನ್ನು ಕೊಡುವುದಕ್ಕಾಗಿ ಅವರು ಸ್ವರಮಂಡಲ, ಕಿನ್ನರಿ, ತುತೂರಿ ಇವುಗಳೊಡನೆ ಅವರಿಗೆ ವಿರುದ್ಧವಾಗಿ ಬರ್ತಾರೆ. ಹಲ್ಲೆಲೂಯಾ. ಕೃತಜ್ಞತೆ. ಆಗ ದೇವರು ಅವ್ರಿಗೆ ಏನ್ ಮಾಡಿದ್ರಿ? ಜಯವನ್ನು. ಆ ಜಯವನ್ನು ಕೊಟ್ಟಂತ ಸ್ಥಳಕ್ಕೆ ಏನಂತ ಹೇಳಿ ಹೆಸರಿಟ್ರು? ಬೆರಾಕ ಅಂತ. ಬೆರಾಕ್ ಅಂದ್ರೆ ಅರ್ಥ ಏನ್ರಿ? ಸ್ತುತಿ. ನಾವು ಕರ್ತನಲ್ಲಿ ಭರವಸೆ ಬೇಕು. ಆತನ ಪ್ರವಾದಿಗಳನ್ನು, ಈಗಿನ ದೇವರ ಸೇವಕರಾದಂಥ ನಮ್ಮನ್ನು ನೀವು ನಂಬಿ ಆತನ ಹೇಳುವ ಪ್ರಕಾರವಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿ ಪವಿತ್ರರಾಗಿ ಜೀವಿಸುವುದಾದರೆ ನಾವು ಸ್ತುತಿ ಸ್ತೋತ್ರಗಳ ಕೀರ್ತನೆಯೊಡನೆ ಸರ್ವವನ್ನು ಕೂಡ ಗೆಲ್ಲುವುದಕ್ಕೆ ಸಾಧ್ಯ. ಈಗಿನ ಪರಿಸ್ಥಿತಿಯನ್ನು ನಾವು ನೋಡುವುದಾದರೆ ಕರ್ತನಲ್ಲಿ ಪ್ರಿಯರೇ, ಯೆಹೋಷುವನಿಗೆ ಜಯವನ್ನು ಕೊಟ್ಟಂತ ದೇವರು ಈಗಲೂ ನಮ್ಮಲ್ಲಿದ್ದಾರೆ. ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯಾರ್ಯಾರು ಬಂದರು? ಅಮ್ಮೋನಿಯರು, ಮೋವಾಬ್ಯರು, ಮೆಗೋನ್ಯರಲ್ಲಿ ಕೆಲವು 3 ಪ್ರಕಾರದ ಜನ. ಇವತ್ತು ನಮ್ಮ ದೇಶವನ್ನು ನಾವು ನೋಡೋಣ. ಅಲ್ಲಿ ನೋಡ್ತಾ ಇದ್ದೇವೆ ನಮ್ಮ ದೇಶ. ನೋಡಿ, ನಮ್ಮ ದೇಶ ಇಲ್ಲಿದೆ. ಎಲ್ಲವುಗಳ ಮಧ್ಯದಲ್ಲಿ ಒಂದು ಕಡೆ ಬಚ್ಚಿಟ್ಕೊಂಡು ಕುಳಿತುಕೊಂಡಿದೆ. ಈ ಕೊರೋನಾ ಅಂತಕ್ಕಂಥ ನಮ್ಮ ದೇಶದಲ್ಲಿ ಉತ್ಪನ್ನವಾಗಲಿ, ಅದು ಎಲ್ಲಿ ಉತ್ಪನ್ನ ಆಯ್ತೋ ಗೊತ್ತಿಲ್ಲ. ಆದ್ರೆ ನಾವು ಅನ್ನಬಾರದು, ನಮಗೆ ಗೊತ್ತಿಲ್ಲ. ಆರ್ ಯು ಕಾನ್ಫಿಡೆಂಟ್? ಎಲ್ಲಿ ಬಂತು ಗೊತ್ತಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆಗಳಿಂದ ಫ್ಲೈಟಿಂದ ಇಳಿದು ಬಂದಂಥವರೆಲ್ಲ ಭಾರತದಲ್ಲಿ ಸೇರಿಕೊಂಡಾಗ ಲಾಕ್ಡೌನ್ ಆದ ನಂತರ ಕೊರೋನಾ ಜಾಸ್ತಿ ಆಯಿತು ಅಂತ ಹೇಳಿ. ಕರೆಕ್ಟ್? ಮೆಗುನ್ಯರು, ಮೋವಾಬ್ಯರು, ಅಮ್ಮೋನಿಯರು ಯಾವ ಪ್ರಕಾರವಾಗಿ ಯೆಹೂದ್ಯರ ಮೇಲೆ ಆಕ್ರಮಣ ಮಾಡುವುದಕ್ಕಾಗಿ ಬಂದರೋ ಅದೇ ಪ್ರಕಾರ ಸುತ್ತಲೂ ಇರ್ತಕ್ಕಂಥ ರಾಷ್ಟ್ರಗಳಿಂದ ಈ ಕೊರೋನಾ ಅಂತಕ್ಕಂಥ ನಮ್ಮ ದೇಶದ ಮೇಲೆ ಬಂದ್ಬಿಟ್ಟು ಅಷ್ಟು ಮಾತ್ರವೇ ಅಲ್ಲ, ಒಂದು ಕಡೆ ಚೀನಾ, ಒಂದು ಕಡೆ ನೇಪಾಳ, ಇನ್ನೊಂದು ಕಡೆ ಅಫ್ಘಾನಿಸ್ತಾನ, ಇನ್ನೊಂದು ಕಡೆ ಪಾಕಿಸ್ತಾನ ಇವತ್ತು ನಮ್ಮ ದೇಶವನ್ನ ಸಂಪೂರ್ಣವಾಗಿ ಕಟ್ಟುಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಪ್ರಿಯ ದೇವರ ಮಕ್ಕಳೇ, ಮೊದಲು ನಾವು ದೇವರವರು, ಹಲ್ಲೆಲೂಯಾ, ನಾವು ಯೇಸು ಕ್ರಿಸ್ತನವರು. ಎರಡನೇದಾಗಿ ನಾವು ನಮ್ಮ ಭಾರತ ದೇಶದವರು.
ಮೂರನೇದಾಗಿ ನಮ್ಮ ರಾಜ್ಯದವರು, ನಮ್ಮ ಭಾಷೆ. ಇವತ್ತು ಬಂದಿರತಕ್ಕಂಥ ಎಲ್ಲ ಸ್ಥಿತಿಗತಿಗಳಿಂದ ನಾವು ಹೊರಗಡೆ ಬಂದು ಧೈರ್ಯದಿಂದ ಜೀವಿಸಬೇಕು ಅನ್ನುವುದಾದ್ರೆ, ಜಯ ಪಡ್ಕೊಳ್ಬೇಕು ಅನ್ನುವುದಾದ್ರೆ, ಯೆಹೋಷಾಫಾಟನು ಯಾವ ರೀತಿಯಿಂದ ಯೆಹೂದ್ಯರೆಲ್ಲರನ್ನ ಸೇರಿಸಿ ಈ 3 ಮಾತುಗಳನ್ನು ಹೇಳಿದನು, ಅದೇ ರೀತಿಯಿಂದ ಮುಂದಿನ ದಿನಗಳಲ್ಲಿ ನಾನು ನೆನೆಸ್ತೇನೆ. ಜೇಕಬ್ ಪಾಸ್ಟರ್ ಆಗಿರ್ಬೋದು, ಅನಿತಾ ಪಾಸ್ಟರ್ ಆಗಿದ್ದಿರ್ಬೋದು, ಇಡೀ ನಾಜಿನ್ ಸಭೆಯವರನ್ನೆಲ್ಲ ಒಂದು ಕಡೆ ಕೂಡಿಸಿ ಉಪವಾಸ ಪ್ರಾರ್ಥನೆ ಮಾಡಿ ಕರ್ತನಿಗೆ ಸ್ತೋತ್ರ. ಎಸ್, ಹಾಗೆ ನೋಡ್ರಿ, ಅದೇ ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಒಂದು ಕಡೆಯಿಂದ ಬಂದಂಥವ್ರು 7 ಕಡೆಯಿಂದ ಹೋದವರು. ಹಲ್ಲೆಲೂಯಾ. ನಾವೆದ್ದು ನಿಂತ್ಕೊಳ್ಳಿ. ನಮಗೆ ವಿರುದ್ಧವಾದ ಮಾತುಗಳು ಮಾತುಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾತನು, ನಮ್ಮೊಡನೆ ವಾಸ ಮಾಡುವವನು. ನಮಗೆ ವಿರುದ್ಧವಾದ ಆಯುಧಗಳು ಮಂತ್ರ ಮಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾತನು, ನಮ್ಮೊಡನೆ ವಾಸ ಮಾಡುವವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನಮಗೆ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನಮಗೆ. ಸೋಲಿಲ್ಲ ನಮಗೆ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನಮಗೆ, ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದಯಾಮಯ ಸ್ವಾಮಿ, ಇದು ನಿನ್ನ ಮಕ್ಕಳಾದ ನಾವು ಈ ಮುಂಜಾನೆ ವೇಳೆಯಲ್ಲಿ, ಈ ಪರಿಶುದ್ಧ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ಕೂಡಿ ಬರುವ ಹಾಗೆ ನೀವು ನಮ್ಮನ್ನು ಇಲ್ಲಿ ಕರೆತಂದದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವಾದಿ ದೇವನೇ, ಕರ್ತಾದಿ ಕರ್ತನೇ, ಭೂಪರಲೋಕಗಳ ಒಡೆಯನೇ, ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಪರಿಸ್ಥಿತಿಗಳು, ಸಂದರ್ಭಗಳು ಹೇಗಿದ್ದರೂ ಕೂಡ ನೀನು ಬದಲಾಗದ ದೇವರೆಂಬುದನ್ನು ನಾವು ಈ ಸಮಯದಲ್ಲಿ ಕಾಣುವವರಾಗಿದ್ದೇವೆ. ದೇವರೇ, ಇದು ಈ ಸಮಯದಲ್ಲಿ ಹೆದರಿಕೆಗೆ ನಾವು ಹೆದರದ ಹಾಗೆ ನಮಗೆ ಬೇಕಾದ ಧೈರ್ಯದ ಆತ್ಮನನ್ನು ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಕರ್ತನೆ, ಒಡೆಯನೇ, ರಕ್ಷಕನೇ, ನಿನ್ನ ಅನುಮತಿ ಇಲ್ಲದೆ ಯಾವ ಕಾರ್ಯಗಳು ಜರುಗುವುದಿಲ್ಲ ಎಂಬುದಾಗಿ ನಾವು ವಿಶ್ವಾಸವರಾಗಿದ್ದೇವೆ. ದೇವ, ಇದು ಇಂಥ ಸಂದಿಗ್ಧ ಸಮಯದಲ್ಲಿ ನಮ್ಮ ದೇಶವನ್ನು ಮತ್ತು ನಮ್ಮ ಭಾರತ ದೇಶವನ್ನು ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿರುವ ಈ ಭಯ ಎಂಬ ಕಾರಣದಿಂದ ದೇವರೇ, ಮಕ್ಕಳು ತಲ್ಲಣಿಸುವಾಗ ನೀನೇ ನಿನ್ನ ಪರಿಶುದ್ಧ ಆತ್ಮನಿಂದ ನಮ್ಮನ್ನು ಸಂತೈಸಿ ಆಧರಿಸಿ ಬಲಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ. ದೇವಾದಿ ದೇವನೇ, ಶರೀರವನ್ನು ಕೊಲ್ಲುವ ಯಾವ ಸಂಗತಿಗಳಿಗೂ ನಾವು ಹೆದರದೆ, ಶರೀರವನ್ನು ಮತ್ತು ಆತ್ಮವನ್ನು ಗೆಲ್ಲುವ ಸಂಗತಿಗೆ ನಾವು ಹೆದರುವವರಾಗಿದ್ದು, ದೇವರೇ, ನಿನ್ನ ಸಮ್ಮುಖದಲ್ಲಿ ಪರಿಶುದ್ಧ ಜೀವಿತವನ್ನು ನಾವು ಸಾಗಿಸುವ ಹಾಗೆ ನಮಗೆ ಬೇಕಾದ ನಿನ್ನ ಕೃಪೆಯನ್ನು ತುಂಬಿಸಿಕೊಡಬೇಕೆಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ದೇವರೇ, ಇಲ್ಲಿ ಕೂಡಿ ಬಂದಿರುವ ಎಲ್ಲಾ ನಿನ್ನ ಪ್ರೀತಿಯ ಮಕ್ಕಳನ್ನು ಮತ್ತು ದೇವರೇ, ನಿನ್ನನ್ನು ನಂಬಿ ವಿಶ್ವಾಸದಲ್ಲಿರುವ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ದೇವರೇ ನಿನ್ನ ಧೈರ್ಯದಿಂದ ತುಂಬಿಸು. ದೇವರೇ, ನೀನೇ ನಮಗೆ ಆಧಾರಕನಾಗಿದ್ದು ನಮ್ಮನ್ನು ಮುಂದೆ ನಡೆಸಿ, ನೀನು ಶೀಘ್ರವಾಗಿ ಬರುವುದರಿಂದ ನಿನಗಾಗಿ ನಾವು ಸಿದ್ಧತೆ ಇಟ್ಕೊಳ್ಳುವ ಹಾಗೆ ನಮ್ಮೆಲ್ಲರನ್ನು ಆ ನಿತ್ಯ ಜೀವದಲ್ಲಿ ಪಾಲುಗಾರರಾಗುವ ಹಾಗೆಯೂ ಮತ್ತು ನಮ್ಮೆಲ್ಲರನ್ನು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದು ದೇವರೇ, ನಾವು ನಿನ್ನ ಸಮ್ಮುಖದಲ್ಲಿ ನಿರ್ದೋಷಿಗಳಾಗಿಯೂ ನಿನ್ನ ಮಕ್ಕಳಾಗಿಯೂ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ಈಗಿನ ಪರಿಸ್ಥಿತಿಯನ್ನು, ಮುಂಬರುವ ಪರಿಸ್ಥಿತಿಗಳನ್ನು ನಿನ್ನ ಕರೆದಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತ ಮಾತ್ರ ನೆರವೇರಲಿ ಸ್ವಾಮಿ. ಸಕಲ ಘನಮಾನ ಮಹಿಮೆ ನಿನ್ನ ಬಳಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ಪ್ರೀತಿಯುಳ್ಳ ತಂದೆಯೇ, ನನ್ನ ಮನವೇ ನನ್ನನ್ನು ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು,
ಪವಿತ್ರ ಆತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ನಮ್ಮೆಲ್ಲರೊಡನೆ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್. Hallelujah. 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 Praise the Lord. Praise the Lord.